ಇವರು ಬಿಗ್ ಬಾಸ್ನ ಬೆಂಕಿ, ಸ್ಯಾಂಡಲ್ವುಡ್ನ ಅಧಿನಾಯಕಿ. ಸೊ ಈಗ ನಿರ್ಮಾಪಕಿಯಾಗಿ ಕೂಡ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ತನಿಷಾ ಕುಪ್ಪಂಡ ಅವರು. ಹಾಯ್ ಮ್ಯಾಮ್. ನಮಸ್ತೆ. ನಿಮಗೆ ನಿರ್ಮಾಪಕಿ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ಮೊದಲನೇದಾಗಿ ನನ್ನ ಮೊದಲನೇ ಪ್ರಶ್ನೆ ಅದೇ. ಯಾಕಂತ ಹೇಳಿದ್ರೆ ಒಳ್ಳೆ ಬಿಗ್ ಬಾಸಲ್ಲಿ ಸಾಕಷ್ಟು ಜನರ ಮನಸ್ಸು ಗೆದ್ದಿದ್ರಿ. ಸೊ ಅದರ ಆಚೆಗೆ ಒಂದಷ್ಟು ಸಿನಿಮಾಗಳು ಅಲ್ಲಿ ಕೂಡ ಮಿಂಚಿಬಿಟ್ಟು ಎಲ್ಲರ ಮನಸ್ಸು ಸೆಳೆದಿದ್ರಿ. ಸೊ ಈಗ ನಿರ್ಮಾಣದ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಮೊದಲನೇದಾಗಿ ಭಯ. ಒಂದು, ಈ ಫೀಲ್ಡ್ ಹೊಸದು. ಅಂದರೆ ಅದೇ ಕ್ಷೇತ್ರದಲ್ಲಿದ್ರೂ ಕೂಡ ಈ ಡಿಪಾರ್ಟ್ಮೆಂಟ್ ಹೊಸದು. ನಾವು ಯಾವಾಗಲೂ ದುಡ್ಡು ತೊಗೊಳ್ಳೋರಾಗಿದ್ವಿ, ಕೊಡೋರಾಗಿರಲಿಲ್ಲ. ಅಂದರೆ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ಅಸಿಸ್ಟೆಂಟು ಅಥವಾ ಇನ್ಯಾವುದೋ ಒಂದು ಮೇಕಪ್ಪು ಈ ಥರ ವಿಚಾರಗಳಿಗೆ ಸ್ಪೆಂಡ್ ಅಂತ ಬರ್ತಾಯಿತ್ತು. ಬಿಟ್ಟರೆ ಈ ದೊಡ್ಡ ಮಟ್ಟದ ದುಡ್ಡನ್ನು ಕೊಡುವಂತಹ ಕೆಲಸ ನಾನು ಯಾವುದೂ ಮಾಡ್ತಿರ್ಲಿಲ್ಲಲ್ಲ. ಸೊ ಸ್ವಲ್ಪ ಐ ಆಮ್ ವೆರಿ ಕಾನ್ಷಿಯಸ್. ಸ್ವಲ್ಪ ಲೆಕ್ಕಾಚಾರದ ವ್ಯಕ್ತಿನೇ ನಾನು. ಹಂಗನ್ಬಿಟ್ಟು ಖರ್ಚು ಮಾಡಲ್ಲ ಅಂತಲ್ಲ, ಬಟ್ ನಾನು ಲಿಮಿಟಿಗೆ ಮೀರಿ ಮಾಡಲ್ಲ, ಅದಿದೆ ನನಗೆ. ಸೊ ಆ ಕಾರಣಕ್ಕೆ ಇಲ್ಲಿ ನಾವು ಪ್ರೊಡ್ಯೂಸರ್ ಅಂತ ಬಂದಾಗ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್, ಒಂದಷ್ಟು ಲೆಕ್ಕಾಚಾರ ಎಲ್ಲ ನೋಡಬೇಕಾದ್ರೆ ತುಂಬ ದೊಡ್ಡ ಕೆಲಸ ಅಂತ ಫೀಲ್ ಆಗೋದಂತೂ ಖಂಡಿತ. ಆ್ಯಂಡ್ ಅದಾದಮೇಲೆ ನನಗೆ ಆಸೆ ಇತ್ತು ಪ್ರೊಡ್ಯೂಸರ್ ಆಗಬೇಕು ಅಂತ. ಈ ಮುಂಚೆ ನಾನು ಖುಷ್ಬು ಮ್ಯಾಮ್ನ ನೋಡಿದಾಗ ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಅಂದರೆ ಅವ್ರ ಸೆಟ್ಟಿಗೆ ಬಂದಾಗ ಒಂದು ಗೊತ್ತಿದ್ದಲ್ಲ, ಅದು ಲೈಕ್ ನನಗೂ ಆಬ್ವಿಯಸ್ಲಿ ಅದು ತುಂಬ ಇಷ್ಟ. ಅದ್ರ ಜೊತೆಗೆ ಒಂದು ಅಥಾರಿಟೇಟಿವ್ ಜಾಬ್ ಇದೆಲ್ಲ, ಅದೊಂಥರ ಚೆನ್ನಾಗಿ ಅನ್ಸುತ್ತೆ ನನಗೆ ಪರ್ಸ್ನಲಿ. ಓಕೆ, ರೈಟ್ ಪೊಸಿಷನ್ ಟು ಚೂಸ್ ಅಂತ ಅನಿಸ್ತಾ ಇತ್ತು. ಯಾರೂ ಕೊಡಲಿಲ್ಲ ನನಗೆ, ನಾನೇ ತೊಗೊಂಡೆ ಆ ಜಾಗ, ಆ ಥರ. ಅದಲ್ಲದೆ ಇನ್ನು ಕೆಲವೊಂದು ಲೈಕ್ ನನಗೆ ಅವಕಾಶ ಸಿಗದೆ ಇದ್ದಾಗ ನಾನು ಕಂಡಂತಹ ಜನರಾಗಿರ್ಬೋದು, ಅಥವಾ ಸಣ್ಣ ಪಾತ್ರಗಳನ್ನ ನಾನು ಮಾಡಬೇಕಾದ್ರೆ ನೋಡ್ಕೊಂಡಂಥದ್ದಾಗಿರ್ಬೋದು, ಆಲ್ ದೀಸ್ ಕೌಂಟೆಡ್. ಸೊ ಎಲ್ಲೋ ಸಣ್ಣ ಜಾಯ್ನ್ ಆಗಿ ದೊಡ್ಡ ಆಸೆ ಆಗಿ ಹುಟ್ಕೊಂತು. ಬಟ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಅದೊಂಥರ ಯಾರೋ ವರ ಕೊಟ್ಟಂಗೆ. ಸೊ ನಮ್ಮ ಪಾರ್ಟ್ನರ್ಸ್ ಎಲ್ಲ ಜಾಯ್ನ್ ಆದಾಗ ಓಕೆ, ಐ ಗಾಟ್ ಮೋರ್ ಸ್ಟ್ರೆಂತ್. ಸೊ ಪ್ರೊಡ್ಯೂಸರ್ ಆಗೋದಕ್ಕೆ ಒಂದು ಅವಕಾಶ ಸಿಕ್ತು. ಕೋಣ ನಿಮ್ಮ ಬದುಕಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ? ಯಾಕಂತ ಹೇಳಿದ್ರೆ ಇಷ್ಟು ದಿವಸ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ರಿ, ಈಗ ನಿಮ್ಗೊಂದು ಜವಾಬ್ದಾರಿ ಹೆಚ್ಚಾಗಿದೆ. ಸೊ ಕೋಣ ಎನ್ನುವಂಥ ಒಂದು ಸಿನಿಮಾ ನಿರ್ಮಾಣ ಕ್ಷೇತ್ರಕ್ಕೆ ಹೆಜ್ಜೆ ಇಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಸೋಲು ಗೆಲುವು ಸೆಕೆಂಡರಿ, ಆದರೆ ಅಂಥ ಒಂದು ಬಹುದೊಡ್ಡ ಜವಾಬ್ದಾರಿ ಹೆಗಲ ಮೇಲೆ ಹೊತ್ತು ಮೆರೆಸೋದಿದೆಯಲ್ಲ, ಅದು ಯಾರ ಕೈಲೂ ಸಾಧ್ಯ ಇಲ್ಲ. ಅಂಥ ಒಂದು ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಏನು ಅನ್ನಿಸ್ತು? ಬೆನ್ನೋ ಜಾಸ್ತಿ ಆಗಿದೆ. ಅಂದರೆ ನಾರ್ಮಲ್ ಆಗಿಯೇ ಸ್ವಲ್ಪ ಜವಾಬ್ದಾರಿ ಪರ್ಸನ್ ನಾನು. ಮನೆ ಜವಾಬ್ದಾರಿ ಆಗಲಿ, ಅಥವಾ ನೀವು ಬಿಗ್ ಬಾಸಲ್ಲೂ ನೋಡಿರ್ಬೋದು, ಕಿಚನ್ ಅಂದರೆ ನನ್ನ ಜಾಗ, ನನ್ನ ಜವಾಬ್ದಾರಿ, ಆ ಥರ. ಅಂದರೆ ನಾನು ಎಲ್ಲೇ ಹೋದ್ರೂ ನನ್ನ ಸುತ್ತಮುತ್ತಲಿನ ಒಂದು ನನ್ನ ಕೈಯಲ್ಲಿ ಏನು ಮ್ಯಾಕ್ಸಿಮಮ್ ಆಗುತ್ತೋ ಅದನ್ನು ನಾನು ಜವಾಬ್ದಾರಿಯಾಗಿ ತೊಗೊಂಡು ಸಾಗಿಸ್ತಾ ಹೋಗ್ತೀನಿ. ಸೊ ನೀಟಾಗಿ ಮಾಡ್ತೀನಿ ಕೆಲಸ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನಾನು ಆ ಥರದ್ದು ಯಾವುದೇ ಕೆಲಸ ಮಾಡಿದ್ರೂ ಐ ಆಮ್ ಸಕ್ಸಸ್ಫುಲ್ ಇನ್ ದ್ಯಾಟ್ ಪೋರ್ಷನ್ ಅಂತ ಹೇಳ್ಬಹುದು. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇವಾಗ ಅದೇ ಎಕ್ಸಾಂಪಲ್ ಕೊಡಬೇಕು. ನಾನು ಕಿಚನ್ನಲ್ಲಿ ಇದ್ದಿದ್ದು ಕೆಲವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಅದು ನನ್ನೇನು ಎಫೆಕ್ಟ್ ಮಾಡಲಿಲ್ಲ. ಕೆಲವ್ರಿಗೆ ಇಷ್ಟ ಆಗೋದು ಯಾಕೆ ನಾನು ನೀಟಾಗಿ ಅಡುಗೆ ಮಾಡಿ ಹಾಕ್ಕೊಡ್ತಾ ಇದ್ದೆ ಅಂತ. ಅದೇ ರೀತಿಯಾಗಿ ಈಗ ಪ್ರೊಡ್ಯೂಸರು, ನಾ ಕೆಲಸ ಕೊಟ್ಟವ್ರಿಗೆ ನಾ ಅಡುಗೆ ಮಾಡಿ ಕೆಲಸ ಕೊಡ್ತಾ ಇದ್ದೀನಿ ಅನ್ನೋಂಥ ಒಂದು ಖುಷಿ ಆಯಿತು ಅಂತಂದರೆ, ಯಾರಿಗೆ ನಾನು ಕೊಡಲಿಲ್ವೋ ಅವ್ರಿಗೆ ನಾನು ಪ್ರೊಡ್ಯೂಸರ್ ಆಗಿರೋದೇ ಇಷ್ಟ ಇಲ್ಲ. ಸೊ ಆ ಥರದ್ದನ್ನು ನಾನು ಫೇಸ್ ಮಾಡೋದಕ್ಕೆ ಸಿಗ್ತಾ ಇದೆ. ಜವಾಬ್ದಾರಿ ಅಂತ ಬಂದಾಗ ಇಲ್ಲಿ ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ಪಾರ್ಟ್ನರ್ಸ್ ಇದ್ದಾರೆ. ಆರ್ ಕೆ ಸರ್ ಆಗಿರ್ಬೋದು, ಕಾರ್ತಿಕ್ ಅವ್ರು ಆಗಿರ್ಬೋದು, ಇವರಿಬ್ಬರು ನನ್ನ ಜೊತೆ ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ. ಇಲ್ಲಾಂದರೆ ನಾನು ಧೈರ್ಯವಾಗಿ ಮಾತಾಡ್ತೀನಿ, ಧೈರ್ಯವಾಗಿ ಕೆಲಸಗಳನ್ನು ಮಾಡ್ತೀನಿ. ಬಟ್ ದುಡ್ಡು ಅಂತ ಬಂದಾಗ ಎವ್ರಿಥಿಂಗ್ ಕೌಂಟ್ಸ್. ಒಬ್ಬರೇ ಯಾವುದನ್ನು ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಜವಾಬ್ದಾರಿಗಳನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಈಗ ನಾನು ಯಾವುದೋ ಒಂದು ಕಡೆ ಎ ಮಾಡ್ಕೊತೀನಿ ಅಂತಂದರೆ ಅವರು ಬಿ ಮಾಡ್ಕೊತಾರೆ, ಇವರು ಸಿ ಮಾಡ್ಕೊತಾರೆ. ಆ ಥರ ಇಟ್ ವಿಲ್ ಬಿ ಲೈಕ್ ಎಲ್ಲನೂ ಡಿವೈಡ್ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಒಂದು ಟೀಮ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಒಬ್ಬರೇ ಒದ್ದಾಡೋದಕ್ಕಿಂತ ಈ ಥರ ಡಿವೈಡ್ ಮಾಡ್ಕೊಂಡಾಗ ಕೆಲಸಗಳು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಇದ್ರ ಜೊತೆಗೆ ನಮಗೆ ನಮ್ಮ ಹೀರೋ ಕೋಮಲ್ ಸರ್ ಕೂಡ ಬಹಳಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ನಮಗೆ ಕಾಂಟ್ಯಾಕ್ಟಿಂದ ಹಿಡಿದು ಬಜೆಟ್ ಡಿಸ್ಕಷನ್ ಮಾಡೋದ್ರವರೆಗೂ ಸಹಾಯ ಮಾಡಿದ್ದಾರೆ. ಯಾಕಂದರೆ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ ಅಂತಂದರೆ, ಅದು ಆರ್ಟಿಸ್ಟ್ ಆಗಿರಲಿ, ಹೊರಗಿನವರಾಗಿರಲಿ, ಏನೇ ಆಗಿರಲಿ, ಕಿತ್ಕೊಂಡು ತಿನ್ನೋರು ಜಾಸ್ತಿ ಇದ್ದಾರೆ. ಇದಂತೂ 200% ನಿಜ. ಒಂದು ಕಿತ್ಕೊಂಡು ತಿಂತಾರೆ, ಇನ್ನೊಂದು ಅಸಡ್ಡೆ. ಇವತ್ತು ಬರ್ತಾನೆ, ನಾಳೆ ಹೋಗ್ತಾನೆ ಗುರು, ಇವನಿಗೇನು ನಾನು ಮರ್ಯಾದೆ ಕೊಡೋದು, ಆ ಥರ. ಇನ್ನು ಕೆಲವ್ರಿಗೆ ಆರ್ಟಿಸ್ಟ್ ಇಲ್ಲೆಲ್ಲ ಸರ್ ಅಂದ್ಕೊಂಡು ಓಡಾಡ್ಕೊಂಡಿದ್ರು, ಅವ್ರಿಗೆ ನಾನು ಮರ್ಯಾದೆ ಕೊಡಬೇಕಾ ಇವಾಗ, ಈ ಥರ. ಇವುಗಳನ್ನು ನನಗೆ ನೋಡಿ ತುಂಬಾ ಬೇಜಾರಾಗಿದ್ದಿದೆ.
ಇನ್ಯಾರೋ ಒಬ್ಬರು ಇವತ್ತು ಪೇಮೆಂಟ್ ಆಗಲಿಲ್ಲ ಅಂತಂದರೆ ನಾನು ಈ ಕೆಲಸ ಮುಟ್ಟೋದೇ ಇಲ್ಲ ಅನ್ನೋ ಥರ ಜೋರಾಗಿ ಮಾತಾಡೋದಾಗಿರ್ಬೋದು. ಪೇಮೆಂಟ್ ತೊಗೊಳ್ಬೇಕು, ನಾನು ಒಪ್ಕೊಳ್ತೀನಿ. ಈಗ ಆರ್ಟಿಸ್ಟು ಅಷ್ಟೇ, ಎಂಡ್ ಆಫ್ ದಿ ಡೇ ಮುಗಿಸ್ಕೊಂಡು ಹೋದಾಗ ತಲುಪಿಬಿಡ್ಬೇಕು ಅನ್ನೋ ಒಂದು ಅರ್ಥದಲ್ಲೇ ನಾನು ಕೆಲಸ ಮಾಡಿರೋದು. ನನಗೆ ಅರ್ಥ ಆಗುತ್ತೆ, ಈ ಪೋರ್ಷನ್ ಇದೆ, ಇಲ್ಲ ಅಂತಲ್ಲ. ಬಟ್ ಆರ್ಟಿಸ್ಟ್ಗಳಿಗೇನು ಇವತ್ತು ಬರ್ತಾರೋ ನಾಳೆ ಇರ್ತಾರೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. 4 ದಿನ ಅಂತ ಅಂದ್ಬಿಟ್ಟು 2 ದಿನ ಕೆಲಸನೂ ಕೊಟ್ಟಿರೋವಂಥದ್ದು ಎಷ್ಟೊಂದು ಜನಕ್ಕೆ ಆಗಿರುತ್ತೆ, ಅಥವಾ 4 ದಿನ ಅಂದ್ಬಿಟ್ಟು 10 ದಿನ ಎಕ್ಸ್ಟೆಂಡ್ ಆಗಿರೋವಂಥದ್ದು ಆಗಿರುತ್ತೆ. ಸೊ ಮಾತಾಡಬೇಕಾದ್ರೆ ಅವರು ಓಕೆ ನಂದು ಒಂದು ದಿವಸ ಹೋಗ್ಬೇಕಾದ್ರೆ ಕೊಟ್ಬಿಡಿ ಅಂತ ಇದೆ. ಬಟ್ 20 ದಿವಸ 40 ದಿವಸ ಮಾಡುವಂತಹ ಟೀಮ್ಗಳಿರುತ್ತವಲ್ಲ, ಅವ್ರುಗಳು ಸ್ವಲ್ಪ ಪ್ರೊಡ್ಯೂಸರ್ಸ್ನ ನಂಬಬೇಕು ಅಂತ ನನಗನ್ಸುತ್ತೆ. ಯಾಕಂತಂದರೆ ಕಷ್ಟಪಟ್ಟು ಏನೋ ಒಂದು ಮಾಡ್ತಾ ಇದ್ದಾರೆ, ಮಾಡಬೇಕಾದ್ರೆ ಸಪೋರ್ಟ್ ಮಾಡಿ ಬೆಳೆಸೋದು ಸೆಕೆಂಡರಿ ಆಗುತ್ತೆ. ಬಟ್ ಅಟ್ಲೀಸ್ಟ್ ಆ ಕೆಲಸ ಮಾಡೋದಕ್ಕೆ ನಿಯತ್ತಾಗಿ ಕೆಲಸ ಮಾಡಿದ್ರೆ, ಸರ್ ನನಗೆ ಗೊತ್ತಿರೋ ಹಂಗೆ ಎಷ್ಟೋ ಜನ ನನಗೂ ಕೂಡ ಕೆಲಸ ಮುಗಿದ ಮೇಲೆ ಸಿನಿಮಾ ರಿಲೀಸ್ ಆದಮೇಲೂ ಪೇಮೆಂಟ್ಗಳು ಕ್ಲಿಯರ್ ಮಾಡಿರಲ್ಲ. ಎಷ್ಟೊಂದು ಜನ ಮಾಡಿದ್ದಾರೆ ಅದನ್ನು. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಏನಂತಾರಲ್ಲ 1/4 ಕೊಟ್ಟಿರಲ್ಲ, ಅಂಥವ್ರನ್ನೆಲ್ಲ ಬಿಟ್ಬಿಡ್ತಾರೆ. ಎಲ್ಲರೂ ನೀಟಾಗಿ ಕ್ಲಿಯರ್ ಮಾಡ್ಕೊಂಡು ಡಿವೈಡ್ ಆ್ಯಂಡ್ ಪೀಸ್ ಮಾಡ್ಕೊಂಡು ಬರ್ತಿರ್ತೀವಲ್ಲ, ನೀಟಾಗಿ ಇಲ್ಲಿ ಕ್ಲಿಯರ್ ಮಾಡ್ಕೊಬೇಡ ಅಂತ ಯಾವುದೋ 100 ರೂಪಾಯಿ ಕಿತ್ತಾಡ್ಕೊಂಡು ಹೋಗ್ತಾರೆ. ಸೊ ದೇ ಲೂಸ್ ದ ಪ್ರೊಡ್ಯೂಸರ್. ಈಗ ಅವ್ರಿಗೆ ನಾವು ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಬಟ್ ನಮಗೆ 200 ಜನ ನಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಷ್ಟು ಜನಕ್ಕೆ ಹಾಗೆ ನೋಡ್ಕೊಬೇಕು. ಯಾರ್ದೋ ಒಬ್ರದ್ದು ಒಂದು ಸಣ್ಣದಿರುತ್ತೆ, ಬೇಗ ಮಾಡಿಬಿಟ್ಟಿರ್ತೀವಿ. ಯಾರ್ದೋ ಒಬ್ರು ದೊಡ್ಡ ಅಮೌಂಟ್ ಇರುತ್ತೆ, ಡಿವೈಡ್ ಮಾಡಿರ್ತೀವಿ. ಆ ಬೇಸಿಕ್ ಒಂಚೂರು ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 1-2 ದಿನ ಬರೋರು, ಐ ಆಮ್ ಟಾಕಿಂಗ್ ಅಬೌಟ್ 30 ದಿನನೂ 40 ದಿನನೂ ಒಟ್ಟಿಗೆ ಕೆಲಸ ಮಾಡೋರು. ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಅದೊಂದನ್ನು ನನಗೆ ಸ್ವಲ್ಪ ಸಣ್ಣ ಬೇಜಾರು ಮನಸ್ಸಲ್ಲಿ ಉಳ್ಕೊಂಡಿದೆ. ಬಟ್ ಆರ್ಟಿಸ್ಟ್ಗಳೆಲ್ಲರೂ ಸ್ವಲ್ಪ ತನೀಶ್ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿಕೊಡ್ತೀವಿ ನಾವು ಅಂತ ಕಡಿಮೆ ಪೇಮೆಂಟಿಗೆ ಒಪ್ಕೊಂಡಿರೋದು ಇದೆ, ನನಗೋಸ್ಕರ ಅಂತ ಮಾಡಿಕೊಟ್ಟಿರೋದು ಇದೆ. ಪೇಮೆಂಟ್ ಅನ್ನೋದನ್ನು ಕನ್ಸಿಡರ್ ಮಾಡಿದೆ, ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕೋಸ್ಕರ ಪ್ರೀತಿಯಿಂದ ಬಂದಿರೋವಂಥದ್ದು ಇದೆ. ಸೊ ಅಕ್ಟೋಬರ್ 31ಕ್ಕೆ ನಿಮಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ಸೊ ಒಂದಷ್ಟು ಸಿನಿಮಾಗಳು ಕೂಡ, ನಿಮ್ಮ ಸಿನಿಮಾ ಜೊತೆ ಇನ್ನೊಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಇವೆಲ್ಲದರ ಸಿನಿಮಾಗಳ ಮಧ್ಯೆ ಈ ಕೋಣ ಹೆಂಗೆ ನುಗ್ಗುತ್ತೆ ಅನ್ನುವಂಥದ್ದು? ಕೋಣ ಹೆಂಗೆ ನುಗ್ಗುತ್ತೆ ಅಂತಂದರೆ, ನಾವೇ ಹೋಗಿ ಹಿಡ್ಕೊಂಡು ವಾಪಸ್ ಬರಬೇಕು, ಅಲ್ಲಿವರೆಗೂ ನುಗ್ತಾನೆ ಇರುತ್ತೆ. ಅದೇ ನಮ್ಮ ಸಿನಿಮಾದಲ್ಲೂ ಅದೇ ಇರೋದು, ಸಿನಿಮಾ ಕೂಡ ಅದೇ ಮಾಡುತ್ತೆ ಅಂತ ನನ್ನ ಒಂದು ನಂಬಿಕೆ. ಯಾಕೆ ಅಂತಂದರೆ ನಾವು ಸಿನಿಮಾ ಅಂತ ನೋಡೋದು, ಈಗ ಮಾಡಿದ ಬಗ್ಗೆ ಮಾತಾಡಿದ್ದಾಯಿತು, ನೋಡೋದ್ರ ಬಗ್ಗೆ ಮಾತಾಡೋಣ. ಇವಾಗ ನಾನೊಂದು ಸಿನಿಮಾನ ನೋಡ್ತೀನಿ ಅಂತಂದರೆ, ನನಗಿವಾಗ ಇದನ್ನು ನೋಡಬೇಕಾದ್ರೆ ಇದರಲ್ಲಿ ಯಾರೋ ಇಬ್ಬರು ಇಷ್ಟ ಇರ್ತಾರೆ, ಖಂಡಿತವಾಗ್ಲೂ ಗೊತ್ತಿರ್ತಾರೆ, ಅಥವಾ ಮುಖ ಪರಿಚಯ ಇರೋ ಥರದ್ದಿರುತ್ತೆ. ಈ ಥರದ್ದೊಂದು ನಾರ್ಮಲ್ ಆಗಿ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದಾಗ ಆ ಮುಖ ಪರಿಚಯ ಒಂದಾಯಿತು ಅಂತಂದರೆ, ನನ್ನ ಪ್ರಕಾರ ಸಿನಿಮಾ ನೋಡಬೇಕಾದ್ರೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರ್ ಇರಬೇಕು. ನೀವು ಅದರಲ್ಲಿ ಕಾಮಿಡಿ ತೊಗೊಂಡು ಬರ್ತೀರಾ, ಸೆಂಟಿಮೆಂಟ್ ತೊಗೊಂಡು ಬರ್ತೀರಾ, ಫೈಟ್ ತೊಗೊಂಡ್ಬರ್ತೀರಾ, ಸಾಂಗ್ ತೊಗೊಂಡ್ಬರ್ತೀರಾ, ಎಲ್ಲವೂ ಮಿಕ್ಸ್ ಇರಬೇಕು. ಯಾವುದು ಒಂದು ಕಡಿಮೆ ಇದ್ರೂ ನನಗೆ ಬೇಜಾರಾಗುತ್ತೆ ಅಲ್ವಾ? ಸೊ ಹಾಗಾಗಿ ಕೋಣ ಸಿನಿಮಾನ ಮಾಡಬೇಕಾದ್ರೆ ಆ ಎಲ್ಲ ಅಂಶವನ್ನು ತಲೆಯಲ್ಲಿಟ್ಕೊಂಡು ಒಂದೊಳ್ಳೆ ಪ್ಯಾಕೇಜ್ ಆಗಿ ನಾವು ಕೊಡಬೇಕು. ಸಿನಿಮಾನ ನೋಡಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಟಿವ್ ಸಿನಿಮಾಸ್ ಏನಾಗುತ್ತೆ, ನಮಗೆ ಈ ಕಾಲೇಜಲ್ಲಿ ಪಾಠ ಮಾಡ್ದಂಗೆ ಅನಿಸ್ಬಿಡುತ್ತೆ. ಇನ್ಫಾರ್ಮೇಟಿವ್ ಆ್ಯಕ್ಚುಲಿ ತುಂಬ ಒಳ್ಳೆ ಮೆಸೇಜ್ ಇರುತ್ತೆ ಅಥವಾ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ತೆಗಿಯುವಂಥ ವಿಧಾನ ಇರಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಅಯ್ಯೋ ಇದು ಪಾಠ ಮಾಡ್ದಂಗೆ ಆಯಿತು, ಬಟ್ ಇಟ್ಸ್ ಅ ನೈಸ್ ಒನ್ ಅಂತ. ಬಟ್ ಇಲ್ಲಿ ನಮಗೆ ಕನೆಕ್ಟಿವಿಟಿ ಜೊತೆಗೆ ಫನ್ನು, ಅದ್ರ ಜೊತೆಗೆ ಥ್ರಿಲ್ಲು, ಹೀಗೆ ತಗೊಂಡು ಬಂದಿದ್ದೀವಿ. ಇದೆಲ್ಲವನ್ನು ಮೀರಿದ್ದು ಐ ಥಿಂಕ್ ಕನೆಕ್ಟಿವಿಟಿ ಜೊತೆಗೆ ಒಂದು ಬಾಂಡಿಂಗ್ ಇರ್ಬೋದು, ಅಥವಾ ಈ ಎಮೋಷನ್ಸ್ ಇರ್ಬೋದು, ಅದನ್ನು ಕ್ಯಾರಿ ಮಾಡಿರೋದು ಏನಿದೆಯಲ್ಲ ಸಿನಿಮಾದಲ್ಲಿ, ಐ ಥಿಂಕ್ ಎವ್ರಿಬಡಿ ವಿಲ್ ಲವ್ ದ್ಯಾಟ್. ಇದ್ರ ಜೊತೆಗೆ ನಾನೊಂದು ವಿಶ್ ಮಾಡೋದು ಮರ್ತುಬಿಟ್ಟೆ, ನಿಮ್ಗೆ ಮದುವೆ ಆಯ್ತಂತೆ, ನಿಜಾನ? ಹೌದು, ನಾನು ನಾರಾಯಣ ಅವರ ಪತ್ನಿ ಲಕ್ಷ್ಮಿ. ಇಲ್ಲಿ ನೋಡ್ಬೋದು ನೀವು, ನಾನು ತಾಳಿ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ನೀವು ಆ ತಾಳಿಲಿರೋ ಒಂದು ಫೋಟೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ತನಿಷ್ ಅವರು ನಮ್ಮನ್ನು ಮದುವೆ ಕರೆದಿಲ್ಲ ಅಂತ ಒಂದಿಷ್ಟು ಜನ ಕಾಲೆಳಿತಿದೆ. ಅಲ್ಲ, ಹೊರಗಿನವರು ಹೊರಗಿಂದ ನೋಡಿ ಈ ಥರ ಅಂದ್ಕೊಳ್ಳೋದು ಸಹಜ. ಬಟ್ ನನಗೆ ಏನಿಲ್ಲ ಅಂದರೂ ಒಂದು 50 ಕಾಲ್ ಬಂದಿದೆ, ಏನಮ್ಮ ನನಗೆ ಹೇಳಿಲ್ಲ ಅಷ್ಟು ಅರ್ಜೆಂಟ್ ಇತ್ತ ನಿನ್ಗೆ ಮದುವೆ ಆಗೋಕ್ಕೆ ಅಂತ ಒಬ್ಬರು. ಇನ್ನೊಬ್ರು ಇಸ್ ಲೈಕ್, ತುಂಬ ಜನ ಇದ್ರು ಅನ್ಸುತ್ತೆ, ನಿನಗೆ ಕರೆಯೋಕ್ಕಾಗಿಲ್ಲ, ಆದರೂ ಪರವಾಗಿಲ್ಲ, ನಾನು ವಿಶ್ ಮಾಡ್ತೀನಿ, 100 ಕಾಲ ಚೆನ್ನಾಗಿರೋ. ಐ ಆಮ್ ಲೈಕ್, ಓಹೋ, ನನ್ನ ಕಾನ್ಸೆಪ್ಟ್ ಇಷ್ಟ ಇದ್ದಿದ್ದು. ಇದು ಆ್ಯಕ್ಚುಲಿ ಒಂಥರ ಸೀರಿಯಲ್ ಬುದ್ಧಿ ಅಂತ ಹೇಳ್ಬೋದು. ನಮ್ಮ ಸೀರಿಯಲಲ್ಲಿ ಯಾವುದಾದ್ರೂ ಫಂಕ್ಷನ್ಸು ಅಥವಾ ಇನ್ನೇನಾದರೂ ಒಂದಿದ್ದಾಗ ಕಾಸ್ಟ್ಯೂಮಲ್ಲಿ ಬನ್ನಿ ಅಂತಾರೆ. ಸೊ ನಾನು ಅದನ್ನೇ ಇಲ್ಲೆಲ್ಲೋ ಒಂದು ಕಡೆ ಹೊಸದಾಗಿ ಇಂಪ್ಲಿಮೆಂಟ್ ಮಾಡೋಣ, ಯಾರೂ ಮಾಡಿಲ್ಲಲ್ಲ. ನನ್ನ ತಲೆನಲ್ಲಿ ಇಂಥವೆಲ್ಲ ತುಂಬ ಚೆನ್ನಾಗಿ ಓಡ್ತಿರುತ್ತೆ. ಅಂದರೆ ಎಲ್ಲರೂ ಎಲ್ಲ ಪ್ರಯತ್ನ ಅಂದರೆ ಹೊಸ ಪ್ರಯತ್ನ ಇಸ್ ಕಾಮನ್. ಬಟ್ ಹೊಸ ಪ್ರಯತ್ನದಲ್ಲಿ ಜನರಿಗೆ ರಿಜಿಸ್ಟರ್ ಆಗೋವಂಥದ್ದು ಏನಾದರೂ ಮಾಡಬೇಕು ಅನ್ನೋದು ನನಗಿತ್ತು. ಸೊ ಕಾಸ್ಟ್ಯೂಮಲ್ಲೇ ಹೋದರೆ ಹೆಂಗಿರುತ್ತೆ, ನಾನೇ ಡಿಸೈನ್ ಮಾಡಿದ್ದು ಕಾಸ್ಟ್ಯೂಮ್ ಬೇರೆ, ಸೊ ಕಾಸ್ಟ್ಯೂಮ್ ನನ್ನ ಹತ್ರನೇ ಇತ್ತು. ಸೊ ಹಿಂಗೆಲ್ಲ ಬಂದಾಗ ಏನಾಗುತ್ತೆ ನನಗೆ, ಓಕೆ ಕಾಸ್ಟ್ಯೂಮಲ್ಲಿ ಹೋಗೋಣ, ನನ್ನನ್ನು ಈ ಥರ ಯಾವತ್ತೂ ನೋಡಿಲ್ಲ ಇವರು,
ಈ ಥರ ನೋಡಿದಾಗ ಖುಷಿ ಪಡ್ತಾರೆ. ಕೆಲವೊಂದು ಸತಿ ನಾನು ಸಾರಿ ಹಾಕೊಂಡಾಗಿರ್ಬೋದು ಅಥವಾ ಬೊಟ್ಟು ಈ ಥರದ್ದೇನಾದರೂ ಒಂದು ಇಟ್ಟಾಗ ಏನು ಮಾಡ್ತೀವಿ, ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ ಐ ಯೂಸ್ ಟು ಕೀಪ್ ಗೆಟಿಂಗ್ ಕಮೆಂಟ್ಸ್ ಆರ್ ಡಿ ಎಮ್ ಮಾಡ್ತಾಯಿದ್ರು, ನಿಮಗೆ ಈ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವು ಬೇಗ ಮದುವೆ ಆಗಿ, ಆಲ್ ದೀಸ್. ಅಂದರೆ ಎಸ್ಪೆಷಲಿ ನನ್ನ ಈ ಫ್ಯಾನ್ ಪೇಜಸ್ಗಳದ್ದು ಒಂದು ಗ್ರೂಪ್ ಇದೆ. ಮತ್ತು ನನ್ನನ್ನು ಆರಾಧಿಸೋರು, ಇಷ್ಟಪಡೋರು, ಈ ಥರ ನಾನು ಏನಂದ್ರೂ ಓಕೆ ಅಂತಾರೆ, ಆ ಥರದವರು ದೇ ಗಿವ್ ಮೀ ಸಜೆಷನ್ಸ್ ಲೈಕ್ ನೀವು ಇದು ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ, ಆ ಕಲರ್ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ, ಈ ಥರದ್ದು. ಸೊ ಅದೆಲ್ಲ ಒಂದಷ್ಟು ಎಲ್ಲೋ ಕಾರ್ನರಲ್ಲಿ ತಲೆನಲ್ಲಿತ್ತು. ಸೊ ಐ ಫೀಲ್ ಲೈಕ್ ಓಕೆ, ಸಿನಿಮಾಗೆ ಮಾತ್ರ ಸೀಮಿತ ಅನ್ನೋದನ್ನ ಬಿಟ್ಟು ನಾವು ಆಡಿಯೋ ಲಾಂಚ್ ಮಾಡಬೇಕಾದ್ರೆ ನಾನು ಲಕ್ಷ್ಮೀ ಪಾತ್ರದಲ್ಲಿ ಹೋದಾಗ ಜನ ನನ್ನನ್ನು ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಫಸ್ಟ್ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ನಮ್ಮ ಪ್ರೆಸ್ ಅವರಿಂದ. ಸೊ ಐ ವಿಲ್ ಇಸ್ ಲೈಕ್ ಸೋ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ದೇ ವರ್ ಲೈಕ್ ನಿನಗೆ ಬುದ್ಧಿವಂತಿಕೆ ಎಲ್ಲ ಲಕ್ಷಣ ಇದೆ ನಿನಗೆ ಅಂತ ಹೇಳ್ತಾ ಇದ್ರೆ. ಐ ವಾಸ್ ಲೈಕ್ ವೆರಿ ಹ್ಯಾಪಿ. ಯಾಕಂದರೆ ಹೊಸ ಟ್ರೈ ಮಾಡಬೇಕು, ಜನರ ತಲೆನಲ್ಲಿ ಉಳ್ಕೊಳ್ಳೋ ಹಾಗೆ ಒಂದು ಹೊಸತನ ಅನ್ನೋದು ಟ್ರೈ ಮಾಡಬೇಕು ಅಂತ. ಸೊ ಸಿನಿಮಾದ ಕಾಸ್ಟ್ಯೂಮಲ್ಲಿ ಸಾಂಗ್ ಲಾಂಚಿಗೆ ನಾನು ಬಂದಿದ್ದು, ಬೇರೆ ಯಾರೂ ಮಾಡಿರಲಿಲ್ಲ. ಸೊ ನನಗೆ ಮಾಡೋದು ಖುಷಿ ಆಯಿತು. ನಾವು ನೋಡಿದಂತಹ ತನಿಷ್ ಅವರು ಬೆಂಕಿ ದಗ 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 ಹುರಿತಾ ಇದ್ರು. ಈಗ ಕೋಣ ಸಿನಿಮಾದಲ್ಲಿ ಒಂಥರ ಮುಗ್ಧ ಹಳ್ಳಿ ಪಾತ್ರ. ಸೊ ಇದೆಲ್ಲ ಹೆಂಗೆ ನೋಡ್ಬೇಕು, ನಾವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಏನು ಅಂತ? ಅಂದರೆ ಆ್ಯಕ್ಟರ್ ಅನ್ಬೇಕಾದ್ರೆ ಎನಿ ಆ್ಯಕ್ಟರ್, ಅದು ಫೀಮೇಲ್ ಆಗಲಿ ಮೇಲ್ ಆಗಲಿ ಯಾರೇ ಆಗಲಿ, ಒಂದು ಸಣ್ಣ ಪಾತ್ರ ಮಾಡೋರಾಗಲಿ, ಹೀರೋ ಮಾಡೋರಾಗಲಿ, ಹೀರೋಯಿನ್ ಮಾಡೋರಾಗಲಿ, ದೇ ಶುಡ್ ಬಿ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ಅನ್ನೋದು ಒಂದು ಆ್ಯಕ್ಟ್ರ್ ಲಕ್ಷಣ. ಏನು ಕೊಟ್ಟರು ನಾನು ಮಾಡ್ತೀನಿ. ಕೆಲವ್ರಿಗಿದೆ, ನಾನು ಮನೆ ಕೆಲಸದೊಳು ಪಾತ್ರ ಮಾಡಲ್ಲ, ನಾನು ಇನ್ನೊಂದು ಭಿಕ್ಷುಕಿ ಥರದ್ದು ಬಂದುಬಿಟ್ರೆ ಮಾಡಲ್ಲ, ನನಗೆ ಆ ಥರದ್ದು ಮಾಡೋಕ್ಕಾಗಲ್ಲ, ನನಗೆ ಈ ಥರದ್ದು ಮಾಡೋಕ್ಕಾಗಲ್ಲ. ಅಂದರೆ ಅದು ತಪ್ಪು ಅಂತ ಹೇಳಲ್ಲ, ಅವರವರ ಒಂದು ವೇ ಆಫ್ ಪ್ರೆಸೆಂಟಿಂಗ್ ಅಂತ ಇರುತ್ತಲ್ಲ ಅದನ್ನು ಅಂದ್ಕೊಂಡಿರ್ತಾರೆ. ಬಟ್ ಆ್ಯಕ್ಟರ್ ಅಂತ ಬಂದಾಗ ವಿ ಶುಡ್ ಬಿ ಏಬಲ್ ಟು ಡೂ ಎವ್ರಿಥಿಂಗ್. ಇದು ಆ್ಯಕ್ಚುಲಿ ನನಗೆ ಮಾಡೋಕ್ಕೆ ಗೊತ್ತು ಅನ್ನೋದು ನನಗೆ ಮಾತ್ರ ಗೊತ್ತಿತ್ತು. ನಾನು ಹಿಂಗೆ ಕಾಣಿಸ್ಕೋಬಹುದು ಅಥವಾ ನಾನು ಹೀಗೆ ಆ್ಯಕ್ಟ್ ಮಾಡ್ಬೋದು ಅನ್ನೋದು ನನಗೆ ಮಾತ್ರ ಗೊತ್ತಿತ್ತು, ಬೇರೆಯವ್ರಿಗೆ ಗೊತ್ತಿರಲಿಲ್ಲ. ಆಬ್ವಿಯಸ್ಲಿ ಬಿಕಾಸ್ ನಾನು ಮಾಡಿಲ್ಲ, ನನಗೆ ಯಾರು ಆಪರ್ಚುನಿಟಿ ಕೊಟ್ಟಿಲ್ಲ. ಸೊ ಅಂದರೆ ದೆ ಕ್ಯಾನ್ ನೆವರ್ ಥಿಂಕ್ ಆಫ್ ದಿಸ್ ಕೈಂಡ್ ಆಫ್ ತನಿಷಾ ಅನ್ನೋ ಥರದಲ್ಲಿ. ಇವಾಗ ನೀವು ಹೇಳಿದ್ರಲ್ಲ, ನಾವು ಹೆಂಗೆ ನೋಡಬೇಕು, ಹೆಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಸೊ ನಮ್ಮ ಇಂಡಸ್ಟ್ರಿಯಲ್ಲಿರೋರು ಕೂಡ ಹೆಚ್ಚಾಗಿ ಹಾಗೆ ಯೋಚನೆ ಮಾಡಿದ್ರಿಂದ ನನಗೆ ಈ ಇನ್ನೋಸೆಂಟ್ ಪಾತ್ರ ಸೂಟ್ ಆಗುತ್ತೆ ಅಥವಾ ಈ ಥರ ಆ್ಯಕ್ಟ್ ಮಾಡ್ತಾರೆ ಇವರು ಅನ್ನೋದನ್ನು ಅವ್ರು ಯೋಚನೆ ಮಾಡಲಿಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ಇಲ್ಲ, ನನಗೆ ಮಾಡೋಕ್ಕೆ ಬರುತ್ತೆ ಅಂತ ನಾನು ಒಂದು ತೋರಿಸ್ಕೊಳ್ಳೋ ಅಂತಹ, ಪ್ರೂವ್ ಮಾಡ್ತಾ ಇರುವಂತಹ ಒಂದು ವೇದಿಕೆ ಅಂತ ಹೇಳ್ಬೋದು ಕೋಣ ಸಿನಿಮಾ. ಅದರಲ್ಲೂ ಪ್ರೊಡಕ್ಷನ್ ಅಂತ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದನ್ನ ಅಂದ್ಕೊಂಡಿರಲಿಲ್ಲ. ಅದು ಪಾತ್ರಕ್ಕೆ ಇಂಥವ್ರು ಅಂತ ನಾವು ಚೂಸ್ ಮಾಡೋದು ಹೆಂಗೆ ಡಿಸ್ಕಷನ್ನಲ್ಲಿ ಬರ್ತಾ ಹೋಯಿತು. ಆವಾಗ ಇಲ್ಲ ನೀವೇ ಮಾಡಿ ಅನ್ನೋ ಥರದ್ದು ಬಂತು. ಆ್ಯಂಡ್ ಮೈ ಪ್ರೊಡ್ಯೂಸರ್ ಟ್ರಸ್ಟೆಡ್ ಮೀ, ಆರ್ ಕೆ ಸರ್ ಅವರು, ಹಿ ಟ್ರಸ್ಟೆಡ್ ಮೀ. ಇಲ್ಲ ನೀವು ಮಾಡಿ ಇದನ್ನು, ವಿ ವಿಲ್ ಲೈಕ್ ಶೋ ಬೆಂಕಿ ತನಿಷಾ ಆ್ಯಸ್ ಲಕ್ಷ್ಮೀ ತನಿಷಾ ಅಂತ ಅಂದ್ಬಿಟ್ಟು ಒಂದು ಯೋಚನೆ ಮಾಡಿ ಅದನ್ನೇನು ನಮ್ಮ ಟೀಮ್ ಮುಂದೆ ಪ್ರೆಸೆಂಟ್ ಮಾಡಿದ್ರಲ್ಲ, ಎವ್ರಿಬಡಿ ಅಗ್ರೀಡ್. ಆವಾಗ ಐ ಆಮ್ ಲೈಕ್ ಶೋರ ಯಾಕೆ ಅಂದರೆ ಎವ್ರಿಬಡಿ ಥಿಂಕ್ಸ್ ಆಫ್ ಬೋಲ್ಡ್, ಎವ್ರಿಬಡಿ ಥಿಂಕ್ಸ್ ಆಫ್ ಗ್ಲಾಮ್, ಪೊಲೀಸು ಅಥವಾ ಬೇರೆ ಏನೋ ಬೈಯೋ ಅಂಥದ್ದು ಅಥವಾ ಒಂದು ಸ್ವಲ್ಪ ಸೆಡೆಕ್ಟಿವ್ ಆಗಿ ಏನಾದರೂ ಮಾಡೋ ಅಂಥದ್ದು, ಈ ಥರದ್ದು ಯೋಚನೆ ಬೇಗ ಬರುತ್ತೆ. ಮೇ ಬಿ ನಾನು ನೆಗೆಟಿವ್ ಪಾತ್ರಗಳು ಜಾಸ್ತಿ ಮಾಡಿದ್ರಿಂದ ಇರ್ಬೋದು ಅಥವಾ ಬೋಲ್ಡ್ ಪಾತ್ರಗಳನ್ನ ಮಾಡಿರೋದು ಎಕ್ಸಾಂಪಲ್ಸ್ ಆಗಿ ಸೆಟ್ ಆಗಿರ್ಬೋದು. ಆ್ಯಂಡ್ ಲೈಕ್ ಐ ಥಿಂಕ್ ಯಾವ ಆ್ಯಕ್ಟ್ರೂ ಲೇಬಲ್ ಮಾಡದೆ ಎಲ್ಲ ಪಾತ್ರನೂ ಮಾಡೋಕ್ಕೆ ಬರುತ್ತೆ ಇವ್ರಿಗೆ ಅನ್ನೋದನ್ನ ಟ್ರಸ್ಟ್ ಮಾಡಬೇಕು ಇಂಡಸ್ಟ್ರಿಯವರು ಅಂತ ಅನಿಸುತ್ತೆ. ಐ ಹೋಪ್ ಐ ಆಮ್ ಬ್ರೇಕಿಂಗ್ ದಟ್ ಸ್ಟೀರಿಯೋಟೈಪ್ ಆ್ಯಂಡ್ ಪ್ರೆಸೆಂಟಿಂಗ್ ಮೈ ಸೆಲ್ಫ್ ಆಸ್ ಲೈಕ್ ವರ್ಸಟೈಲ್ ಆ್ಯಕ್ಟರ್. ಇದೆಲ್ಲದರ ಜೊತೆಗೆ ಈ ಪೋಸ್ಟರ್ ನೋಡ್ತಿದ್ರೆ ನಿಮ್ಮ ಬಗ್ಗೆ ನನಗೆ ಜೆಲಸ್ ಪಡಬೇಕು ಅಥವಾ ಖುಷಿ ಪಡಬೇಕು ಅಥವಾ ಇನ್ಸ್ಪೈರ್ ಆಗಿ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ತಾನು ಬೆಳೆಯೋದ್ರ ಜೊತೆಗೆ ತನ್ನೆಲ್ಲ ಸ್ನೇಹಿತರನ್ನು ಬೆಳೆಸ್ತಾ ಇದ್ದೀರಾ. ಸೊ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸಲ್ಲಿ ಬಂದಂಥ ಎಲ್ಲ ಸ್ನೇಹಿತರನ್ನು ಒಟ್ಟಿಗೆ ಸೇರಿಸ್ಕೊಂಡು ಒಂದೊಳ್ಳೆ ಸಿನಿಮಾ ತೆಗಿತಾ ಇದ್ದೀರಾ. ಸೊ ಅವ್ರನ್ನೆಲ್ಲ ಹೆಂಗೆ ಗುಡ್ಡೆ ಹಾಕಿದ್ರಿ? ಅದು ಸ್ವಲ್ಪ ಏನೋ ನಾರ್ಮಲ್ ಆಗಿನೇ ಕಷ್ಟದ ಕೆಲಸ. ಅಂದರೆ ಬಿಗ್ ಬಾಸ್ ಅಂತಲೇ ಅಲ್ಲ, ಎನಿ ಆ್ಯಕ್ಟ್ರಸ್ ಅಂತ ಇದ್ದಾಗ ಅವರು ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಸಿನಿಮಾ ಒಪ್ಕೊಂಡಿರ್ತಾರೆ, ಅವ್ರವ್ರ ಲೈಫ್ ಸ್ಟೈಲ್ ಇರುತ್ತೆ. ಕೆಲವ್ರು ಸೀರಿಯಲ್ ಮಾಡ್ತಾರೆ, ಕೆಲವರು ರಿಯಾಲಿಟಿ ಶೋನಲ್ಲಿ ಇರ್ತಾರೆ, ಕೆಲವರು ಈವೆಂಟ್ಸ್ ಒಪ್ಕೊಂಡಿರ್ತಾರೆ, ಕೆಲವರು ಸಿನಿಮಾದಲ್ಲಿ ಬ್ಯುಸಿ ಇರ್ತಾರೆ. ಸೊ ಹೀಗೆಲ್ಲ ಇದ್ದಾಗ ಬಟ್ ಮ್ಯಾಕ್ಸಿಮಮ್ ನನಗೆ ಮೊದಲೇ ಪರಿಚಯದವರಿದ್ದರು. ಅಂದರೆ ಬಿಗ್ ಬಾಸ್ಗಿಂತ ಮುಂಚೆನೂ ಪರಿಚಯದವರು ಅಥವಾ ಇನ್ನೂ ಟಚ್ಚಲ್ಲಿರುವಂಥವ್ರು ಬಹಳ ವರ್ಷದಿಂದ ಅನ್ನೋ ಥರದ ನಮ್ಮ ಸ್ನೇಹಿತರಾಗಿದ್ದರು. ಸೊ ನಾನು ಒಬ್ಬೊಬ್ಬರ ಹತ್ರನೂ ಒಂದು ಅಪ್ರೋಚ್ ಇಟ್ಟಾಗ ಆಬ್ವಿಯಸ್ಲಿ ಎಲ್ಲರೂ ಬೆಳೆದಿದ್ದಾರೆ. ಅವರ ಒಂದು ಕರಿಯರಲ್ಲಿ ಅವರೊಂದು ಹೆಜ್ಜೆ ಮುಂದೆನೇ ಹೋಗ್ತಾ ಇದ್ದಾರೆ. ಸೊ ನಾನು ಯಾವುದೋ ಒಂದು ಹೇಳಬೇಕಾದ್ರೆ ಏನಾಗುತ್ತೆ, ಈಗ ಮೇನ್ ಹೀರೋಯಿನ್ ಮಾಡುವಂಥ ಪಾತ್ರಗಳು ಭಾಳಷ್ಟು ಜನ ಅಥವಾ ಮೇನ್ ವಿಲನ್ನು ಈ ಥರ ಮಾಡುವಂಥ ಏನಂತಾರೆ ಆ್ಯಕ್ಟರ್ಗಳು. ಹಾಗಿದ್ದಾಗ ಏನಾಗುತ್ತೆ, ಈಗ ನಮ್ರತಾ ಅವರು ಶಿ ಇಸ್ ಅ ಹೀರೋಯಿನ್,
ಅವ್ರು ಬಂದು ನನಗೆ ನಂಗೊಂದು ಕ್ಯಾಮಿಯೋ ಇದೆ ಮಾಡಿಕೊಡು ಅಂತ ಅನ್ಬೇಕಾದ್ರೆ ಶೀಸ್ ಲೈಕ್ ಐ ಆಮ್ ಅಗ್ರಿಂಗ್ ಓನ್ಲಿ ಫಾರ್ ಯು ಅಂತ ಅಂದ್ಬಿಟ್ಟು ದೇ ಡಿಡ್. ಅಂದರೆ ಆ ಒಂದು ಖುಷಿ ಇದೆಯಲ್ವಾ. ಈಗ ಋತ್ವಿ ಅವರು ಸೆಕೆಂಡ್ ಲೀಡಾಗಿ ಮಾಡ್ತಾ ಇದ್ದಾರೆ, ಲೈಕಿನ್ ಅವರು ಬೇರೆ ಸಿನಿಮಾಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು, ಕೆಲಸಗಳನ್ನು ಮಾಡ್ತಾಯಿದ್ರು. ಅವರೊಂದು 6-7 ವರ್ಷದ ಪರಿಚಯ ನನಗೆ. ಫಸ್ಟ್ ಕತೆ ಕೇಳಿ ನೀನು, ನಿಂಗೆ ಇಷ್ಟ ಆಗುತ್ತೆ, ಅದಾದಮೇಲೆ ನೀನು ಮಾಡು ಅಂತ ಅಂದ್ಬಿಟ್ಟು ಕತೆ ಕೇಳಿದ್ಮೇಲೆ ಕ್ಯಾಚ್ ಹಾಕೊಂಡ್ಬಿಡ್ತೀನಿ. ಸೊ ಐ ಆಮ್ ಲೈಕ್ ನಂಗೆ ಗೊತ್ತಿಲ್ಲ ನೀನೇ ಮಾಡಬೇಕು ಅಂತ ಅಂದ್ಬಿಟ್ಟು. ನಮ್ರತ ಅವ್ರಿಗೂ ಹಾಗೆ ಮಾಡಿದ್ದು, ಶಿಶಿರ್ ಅವ್ರಿಗಾಗಲಿ, ಎಸ್ಪೆಷಲಿ ಶಿಶಿರ್ ಅವ್ರಿಗೆ ಆಫೀಸಿಗೆ ಬಂದು ಕೂಡ ನಾವು ಡಿಸ್ಕಷನ್ ಮಾಡಲಿಲ್ಲ, ಓವರ್ ಫೋನ್ ಓನ್ಲಿ. ವಿ ಜಸ್ಟ್ ಲೈಕ್ ಅವ್ರು ಅವಾಗ ತಾನೇ ಬಿಗ್ ಬಾಸಿಂದ ಬೇರೆ ಬಂದಿದ್ರು. ಐ ಆಮ್ ಲೈಕ್ ಎಲ್ಲರೂ ನನಗೆ ಅದೇ ಹೇಳ್ತಾರೆ, ಅವ್ರು ಬರ್ತಿದ್ದಂಗೆ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀರಾ ನೀವು ಅಂತ ಅಂದ್ಬಿಟ್ಟು. ಸಿ ವಾಟ್ ಐ ಫೆಲ್ಟ್ ವಾಸ್ ಲೈಕ್, ಯಾರ್ಯಾರು ನನ್ನ ಪರಿಚಯದ ಲಿಸ್ಟಲ್ಲಿದ್ದಾರೋ ಆ್ಯಂಡ್ ಎಲ್ಲರೂ ಆ್ಯಕ್ಟ್ ಮಾಡೋಕ್ಕೆ ಗೊತ್ತಿರೋ ಅಂಥವ್ರಲ್ವಾ. ಸೊ ಐ ಆಮ್ ಲೈಕ್ ಅದ್ರ ಜೊತೆಗೆ ಹೆಸರು ಇರುವಂಥವ್ರು. ಒಂದು ಸಣ್ಣ ಪಾತ್ರನ ನೋಡಬೇಕಾದ್ರೂ ಕೂಡ, ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್ ಆಗಿರುತ್ತೆ, ಅದು ಹಿಂಗೆ ಪಾಸಿಂಗಲ್ಲಿ ಹೋಗಬೇಕಾದ್ರೆ ನಾರ್ಮಲ್ ಆಗಿಯೇ ಅದರದ್ದೊಂದು ಇಂಪ್ಯಾಕ್ಟ್ ಇರುತ್ತೆ. ಇವಾಗ ಒಂದು ಸೀನ್ ಅಂತ ಅಂದಿದ ತಕ್ಷಣ ಅದು ಯಾವುದೋ ಸಣ್ಣದಾಗಿರಲ್ಲ, ಯಾವುದೋ ಒಂದು ಟ್ವಿಸ್ಟ್ ಇರುವಂಥದ್ದಾಗಿರುತ್ತೆ, ಯಾವುದೋ ಒಂದು ಇನ್ಫಾರ್ಮೇಷನ್ ಇರುವಂಥದ್ದಾಗಿರುತ್ತೆ. ಅದೇ ಒಂದು ಗೊತ್ತಿರೋ ಮುಖ ಮಾಡಿದಾಗ ಏನಾಗುತ್ತೆ, ನಮಗೆ ಇನ್ನೂ ಬೇಗ ಇಂಪ್ಯಾಕ್ಟ್ ಆಗುತ್ತಲ್ಲ. ಸೊ ಅದು ನನ್ನ ಮೈಂಡಲ್ಲಿತ್ತು. ಹಾಗಾಗಿ ಐ ಆಮ್ ಲೈಕ್ ಇವಾಗ ಒಂದು ಒಂದು ಹಿಂಟ್ ಕೊಡುವಂತಹ ಸೀನು ಅಥವಾ ಒಂದು ಟ್ವಿಸ್ಟ್ ಮಾಡುವಂತಹ ಸೀನ್ ಗೋಲ್ಡ್ ಸುರೇಶ್ ಅವರು. ಸೊ ಓಕೆನಾ. ಸೊ ಅವ್ರನ್ನೂ ನಂಗೆ ಗೊತ್ತಿಲ್ಲ ಬರ್ಬೇಕಾ, ಆಯ್ತು ಟೈಗರ್ ನಾನು ಮಾಡಿಕೊಡ್ತೀನಿ ಅಂತ ಲೈಕ್ ಅದಿದೆಲ್ಲ ನನಗೋಸ್ಕರ ಬಂದು ಮಾಡಿಕೊಟ್ಟಿರೋ ಅಂಥದ್ದು. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಆಲ್ ಮೈ ಆರ್ಟಿಸ್ಟ್ಸ್. ಬಟ್ ಒಟ್ಟಿಗೆ ಸೇರಿಸೋದು ಒಂದು ಕಡೆ ಕಷ್ಟ ಆಗುತ್ತೆ ಅಂತ ಅನ್ನೋದಾಯಿತು ಅಂತಂದರೆ, ಇನ್ನೊಂದು ಕಡೆ ನಾನು ಅನ್ನೋದಕ್ಕೆ ಅವರೆಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ದಾರೆ ಅಂತ ನಾನು ಧೈರ್ಯವಾಗಿ ಹೇಳ್ಬೋದು. ಅಂದರೆ ಕೆಲವರು ಹೇಳಿರ್ಬೋದು, ಕೆಲವರು ಹೇಳದೇ ಇರ್ಬೋದು, ಬಟ್ ದೇ ಆ್ಯಕ್ಚುಲಿ ಅಡ್ಜಸ್ಟೆಡ್ ಟು ವಾಟ್ ಐ ಕುಡ್ ಗಿವ್. ಅಂದರೆ ಯಾವುದು ಕಡಿಮೆ ಲೆವೆಲ್ಗೆ ಅನ್ನೋ ಥರದ್ದು ಯಾವುದೂ ಹೋಗಿಲ್ಲ. ಬಟ್ ಏನಾಗುತ್ತೆ, ಅಷ್ಟು ಜನ ಇದ್ದಾಗ ನಾವೆಲ್ಲರೂ ಒಂದೇ ಸಮನಾಗಿ ಟ್ರೀಟ್ ಮಾಡೋದಾಗಿರ್ಬೋದು, ಅದೆಲ್ಲ ಮಿಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಪಾಪ ನನಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿದಂಥವ್ರು ಇದ್ದಾರೆ. ಮತ್ತು ಹುಲಿ ಕಾರ್ತಿಕ್, ಜಗಪ್ಪ, ವಿಜಯ್ ಚಂಡೂರು, ರಘು ರಾಮನಕೊಪ್ಪ ಎಷ್ಟೇ ಸಿನಿಮಾಗಳು ಮಾಡಿದ್ರು ಇವಾಗ ನಾನಲ್ಲೆಲ್ಲ ನನಗೇನು ಇವಾಗ ಹೆಂಗಾಗ್ಬಿಟ್ಟಿದ್ದೀನಿ ಅಂತಂದರೆ, ಒಂದು ಕಲ್ ಸಿಕ್ಕಿದ್ರು ನಾನು ಅಲ್ಲಿ ಕೂತ್ಕೊಂತೀನಿ. ಅಂದರೆ ಮೊದಲು ಇತ್ತು, ಬಟ್ ಈ ಆ್ಯಕ್ಟರ್ ಅಂತ ಇದ್ದಾಗ ಸೆಟ್ಟಲ್ಲಿ ನಾನು ಸ್ಯಾರಿ ಉಟ್ಕೊಂಡಿರ್ತಿದ್ದೆ ಅಥವಾ ಹೆಂಗೋ ಒಂದು ಈ ಥರ ಇರ್ತಿದ್ದಲ್ಲ, ನಂಗೊಂದು ಚೇರ್ ಬೇಕಿತ್ತು, ಆಪೋಸಿಟಲ್ಲಿ ಇನ್ನೊಂದು ಚೇರ್, ನಾನು ಅದ್ರ ಮೇಲೆ ಕಾಲಿಟ್ಕೊಂಡು ಆರಾಮಾಗಿ ಅಂದರೆ ರಿಲ್ಯಾಕ್ಸಿಂಗ್ ಟೈಮ್ ಅಂತ ಇರುತ್ತಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ನಾನು ಈ ಫಾರ್ಮ್ಯಾಟ್ ಆರ್ಟಿಸ್ಟು. ಈಗ ಏನಾಗ್ಬಿಟ್ಟಿದೆ ನನಗೆ ಅಂತಂದರೆ, ಹೌದಾ ನಾನು ಹಿಂಗೆ ಕೂರ್ತೀನಿ, ನನ್ನ ಪಕ್ಕದಲ್ಲಿ ಬಂದು ಹುಲಿ ಕಾರ್ತಿಕ್ ಕೂರ್ತಾರೆ, ಈ ಕಡೆ ಬಂದ್ಬಿಟ್ಟು ಸುಸ್ಸು ಕೂರ್ತಾರೆ, ಆ ಕಡೆ ಅವ್ರು ಕೂರ್ತಾರೆ, ಅಲ್ಲೆಲ್ಲ ಎಲ್ಲರೂ ನಮ್ಮಂಗೆ ಇದ್ದೀರಾ. ನಾವು ಅದನ್ನೇ ಅವನು ಒಂದೊಳ್ಳೆ ಕುಡ್ಕ ಪಾತ್ರ ಮಾಡಿದ್ದಾನೆ ಹುಲಿ. ಸೊ ಲೈಕ್ ಅವ್ನು ಕುಡ್ಕ ಅಂತ ಅಂದ್ಬಿಟ್ಟು ಹುಡುಗ ಸಾಂಗ್ ಇದೆಯಲ್ಲ, ಅದನ್ನು ನಾವು ಕುಡ್ಕ ಓ ನನ್ನ ಮುದ್ದಿನ ಕುಡ್ಕ ಅಂದ್ಕೊಂಡು ಹೀಗೆಲ್ಲ ರೇಗಿಸ್ಕೊಂಡು. ಆ್ಯಂಡ್ ಕುಳ್ಳ ಅನಂತು ಎಸ್ಪೆಷಲಿ ಇವ್ರದ್ದೊಂದು ಡ್ರಾಮಾ ಟ್ರೂಪ್ ಇದೆ. ಇವ್ರ ಮಾಸ್ಟ್ರು ರಘುರಾಮನಕೊಪ್ಪ, ಅವ್ರ ಶಿಷ್ಯ ಇವರು ವಿಜಯ್ ಚಂಡೂರು. ಅದರಲ್ಲಿ ಸುಸ್ಸು, ಜಗಪ್ಪ, ಹುಲಿ ಕಾರ್ತಿಕ್ಕು, ಇವರು ಋತ್ವಿ ಹೀರೋಯಿನ್ನು, ಆಮೇಲೆ ಯಾರಿದ್ದಾರೆ, ಇನ್ನೊಂದಿಬ್ರು, ಓಕೆನಾ, ಜಗಪ್ಪ. ಇವರೆಲ್ಲರೂ ಏನು ಮಾಡ್ತಾರೆ, ಒಳ್ಳೆ ಫನ್ ಮಾಡಿದ್ದಾರೆ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಅದ್ರ ಕೋಮಲ್ ಸರ್ ಜೊತೆನಲ್ಲೂ ಅಷ್ಟೇ. ಅಂದರೆ ವಿ ಹ್ಯಾವ್ ದ ಡಿಸ್ಟೆನ್ಸ್, ಅಂದರೆ ದೊಡ್ಡ ಸ್ಟಾರ್ ಅಲ್ವಾ ಅವರು, ಅದೊಂದು ಡಿಸ್ಟೆನ್ಸ್ ಮನ್ಸಿನಲ್ಲಿ ಏನಿರುತ್ತಲ್ಲ, ಅವ್ರಿನ್ನ ಅಂದರೆ ನಾನೇನೋ ಇಲ್ಲೆಲ್ಲೋ ಕಲ್ ಸಿಕ್ತು ಅಂತ ಸ್ಟೆಪ್ ಸಿಕ್ತು ಅಂತ ಕೂತ್ಕೊಂಡ್ರೆ ಅವ್ರು ಹಂಗೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ನಂಗೆ ಯಾರವನೇ ಬೇಕು, ನನಗೆ ಅದೇ ಬೇಕು ಇದೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದಂಥ ಆರ್ಟಿಸ್ಟ್ ಅಲ್ಲ ಅವರು. ಸೊ ಅಂಥ ಹೀರೋ ಸಿಕ್ಕಾಗ ಎಲ್ಲ ಪ್ರೊಡ್ಯೂಸರ್ಸು ಉದ್ಧಾರ ಆಗ್ತಾರೆ. ಮತ್ತು ನಮ್ಮ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲೂ ಅಷ್ಟೇ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವರು ಜಗ್ಗೇಶ್ ಸರ್ ಅವರ ಸ್ಟುಡಿಯೋದಲ್ಲೇ ನಾವು ಮ್ಯಾಕ್ಸಿಮಮ್ ವರ್ಕ್ ಮಾಡಿರುವಂಥದ್ದು. ಸೊ ಒಂದು ಬಜೆಟ್ ವೈಸ್ ನಮಗೆ ಹೆಲ್ಪ್ಫುಲ್ ಆಯಿತು ಅಂತಂದರೂ ಕೂಡ. ಇನ್ನೊಂದು ಇವಾಗ ನಾವು ಬೇರೆ ಸ್ಟುಡಿಯೋ ಅಂತ ಹೋದಾಗ 1 ಅವರ್ಗಂತ ಅಥವಾ ಒಂದು ದಿನಕ್ಕಂತನೋ ಏನೋ ಒಂದು ಮಾತಾಡ್ಕೊಂಡು ಬರ್ತೀವಿ. ಇಲ್ಲಿ ನಮಗೆ ಅದೆಲ್ಲ ಒಂದು ಸ್ವಲ್ಪ ಕನ್ಸೆಷನ್, ಅಂದರೆ ಅವ್ರದ್ದೇ ಸ್ಟುಡಿಯೋ ಅಲ್ವಾ, ಮತ್ತು ಅವ್ರುಗಳಿಗೆ ಸುಲಭ ಆಯಿತು. ಜಗ್ಗೇಶ್ ಸರ್ ಕೆಲವೊಂದು ಸೀಕ್ವೆನ್ಸಸ್ನ ನೋಡಿದ್ರು, ಅವ್ರು ತುಂಬ ಖುಷಿಪಟ್ಟರು, ಕೆಲವೊಂದನ್ನು ನಮಗೆ ಅಪ್ರಿಷಿಯೇಟ್ ಮಾಡಿದ್ರು. ಆ ಅಪ್ರಿಸಿಯೇಷನ್ ಅಷ್ಟು ದೊಡ್ಡ ವ್ಯಕ್ತಿಯಿಂದ ಬರೋದೈತಿಯಲ್ಲ, ನಮಗೆ ತುಂಬ ಖುಷಿ ವಿಷಯ. ಇದೊಂದು ಆಶೀರ್ವಾದ ಅಂತ ಹೇಳ್ಬೋದು. ದೇವ್ರು ನಮ್ಮ ಕೈ ಹಿಡಿತಾ ಇದ್ದಾನೆ, ದೇವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಇಲ್ಲಾಂತಂದರೆ ಇಷ್ಟು ಬೇಗ ನಾವು ಸಿನಿಮಾನ ತೊಗೊಂಡು ಬರೋದಕ್ಕೆ ಆಗ್ತಿರ್ಲಿಲ್ಲ. ಇದ್ರ ಜೊತೆಗೆ ತನಿಷಾರ ಅಂದ ತಕ್ಷಣ ನಮ್ಗೆ ಏನಾಗ್ತಾಯಿತ್ತು, ಗುಡ್ ಫ್ರೆಂಡು, ಸೊ ಗುಡ್ ಪರ್ಸನ್ನು, ಕೈಂಡ್ ಪರ್ಸನ್ನು ಅಂತ ಆಯ್ತು. ಈಗ ಬೆಸ್ಟ್ ಕ್ಯಾಚ್ ಆಫೀಸರ್ ಅಂತ ಗೊತ್ತಾಯ್ತು. ಇದೆಲ್ಲ ಟೀಮ್ ನೋಡ್ತಾ ಇದ್ರೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಾನಿದ್ದೆ, ಅದು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಯಾವುದಾದ್ರೂ ಒಂದು ಔಟ್ಫಿಟ್ ಡಿಸೈನ್ ಮಾಡಬೇಕು ಅನ್ಬೇಕಾದ್ರೆ, ಅಂದರೆ ಇವಾಗ ಪರ್ಸನ್ನ ಈ ಥರ ಕ್ಯಾಚ್ ಹಾಕೊಳ್ಳೋದು ಅಂತ ಆಯಿತು ಅಂತಂದರೆ, ಅಂದರೆ ನಂಗೆ ಏನಾದರೂ ಕೆಲಸ ಆಗಬೇಕು, ಅದು ನನ್ನ ಜವಾಬ್ದಾರಿ ಅಂತಂದರೆ ಹೆಂಗಾನ ಮಾಡಿ ಮಾಡಿಸ್ತೀನಿ ನಾನು. ಒಂದು ಈ ಥರ ಹೊಲಿಸ್ಕೊಂಡು ಮಾಡಿಸ್ತೀನಿ, ಇಲ್ಲ ಚೆನ್ನಾಗಿ ಬೈದ್ಬಿಟ್ಟು ಮಾಡಿಸ್ತೀನಿ. ಸೊ ನನ್ನ ಜವಾಬ್ದಾರಿ ಅಂತ ಬಂದಾಗ ಐ ಮೇಕ್ ಶ್ಯೂರ್ ದಟ್ ಐ ಕ್ಲಿಯರ್ ದಿಸ್. ಇಲ್ಲ ಅಂತಂದರೆ ನನಗೇನಾಗ್ಬಿಡುತ್ತೆ,
ಬೇರೆ ಯಾರಿಗೋ ಕೊಟ್ಬಿಟ್ಟು ನೀನು ಮಾಡಪ್ಪ ಅನ್ನೋ ಥರ ಬಿಡೋಕ್ಕೆ ಬರಲ್ಲ ನನಗೆ. ಫಾರ್ ಎಕ್ಸಾಂಪಲ್ ಈಗ ಕಾಸ್ಟ್ಯೂಮ್ ಅಂತ ಅಂದ್ಕೊಳ್ಳಿ. ಸೊ ವಿ ಜಸ್ಟ್ ಥಾಟ್ ಏನೋ ಲೆಕ್ಕ ಹಾಕಿದ್ವಿ, ಮೆಟೀರಿಯಲ್ ಲೆಕ್ಕ ಹಾಕಿದ್ವಿ, ಇದು ಮಾಡಿದ್ವಿ. ಓಕೆ, ಇದು ಸಪ್ರೇಟ್ ಮೆಟೀರಿಯಲ್ ತೊಗೊಂಬಂದ್ರೆ ಜಾಸ್ತಿ ಆಗುತ್ತೆ, ವಿಲ್ ಡೂ ಒನ್ ಥಿಂಗ್, ಸ್ಯಾರಿ ತೊಗೊಬೋಣ, ಅದನ್ನು ಲಂಗ ದಾವಣಿ ಹೊಲ್ಸೋಣ, ದುಪ್ಪಟ್ಟ ತೊಗೊಂಡ್ರೆ ಆಯಿತು. ಅಂದರೆ ಒಂದು ಹೆಣ್ಮಕ್ಳು ಬುದ್ಧಿ ಇರುತ್ತೆ, ಎಷ್ಟು ಸಾಧ್ಯನೋ ಅಷ್ಟು ಉಳಿಸೋ ಅಂಥದ್ದು. ಸೊ ಈಗ ಮನೆಯಲ್ಲಿ ಅಷ್ಟೇ, ಇವಾಗ ನಮ್ಮ ತಾಯಿ ನಮ್ಮ ಮನೆ ಜವಾಬ್ದಾರಿನೆಲ್ಲ ತೊಗೊಂಡಿದ್ರು. ಶಿ ಮ್ಯಾನೇಜ್ಡ್ ಇಟ್ ವೆಲ್. ಮೇ ಬಿ ಅದನ್ನು ನೋಡಿ ನನಗೆ ಈ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಬರುತ್ತೆ, ಅದ್ರ ಜೊತೆಗೆ ನಾನು ಓದಿದ್ದು ಮ್ಯಾನೇಜ್ಮೆಂಟನ್ನೇ. ಸೊ ಲೈಕ್ ಈಗ ಅಕೌಂಟ್ಸ್ ವಿಚಾರ ಬಂದಾಗ ಎಲ್ಲವನ್ನೂ ನಾವು ಡೀಟೇಲ್ಸ್ ಕೊಡಬೇಕು. ಸೊ ಒಂದು ಬಜೆಟ್ ಬರುತ್ತೆ 50,000 ಅಂತ. ಓಕೆ, ಅದನ್ನು ಹೆಂಗೆ 40,000ದಲ್ಲಿ ಮುಗಿಸೋದು, ಇದು ನನ್ನ ಕೆಲಸ. ಸೊ ಆ 10,000ನ ಎಕ್ಸಸ್ ಆಗೋಕ್ಕೆ ಬಿಡೋದಿಲ್ಲ. ದಿಸ್ ಇಸ್ ಹೌ ಐ ವರ್ಕ್ ಎನಿವೇರ್, ಯಾವುದೇ ಆಗಲಿ. ಈಗ ನಮ್ಮ ಮನೆಗೆ ಏನಾದರೂ ತೊಗೊಂಡು ಬರ್ಬೇಕಂದ್ರೂ, ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ ಹುಡುಗಿರ ಬುದ್ಧಿ ಹೆಂಗಾಗುತ್ತೆ ಅಂತಂದರೆ, ಈಗ ನನಗೆ ಏನೋ ಮೇಕಪ್ ಐಟಮ್ಸ್ ತೊಗೋಬೇಕು, ಯಾವುದೋ ಆನ್ಲೈನಲ್ಲಿ ತೊಗೊಳ್ತೀನಿ. ನಾನು ಎಲ್ಲ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ. ಎಸ್ಪೆಷಲಿ ಈಗಂತೂ ಅಷ್ಟು ಶಾಪಿಂಗ್ ಆಚೆ ಹೋಗಿ ಮಾಡೋದೆಲ್ಲ ಸ್ವಲ್ಪ ಕಷ್ಟ. ಆ ಟೈಮಲ್ಲಿ ನಾವು ಬೇರೆ ಏನೋ ಕೆಲಸಗಳನ್ನು ಮಾಡ್ಕೋತೀವಿ ಅನ್ನೋ ರೀತಿಯಲ್ಲಿದ್ದೀವಿ. ಕಾರ್ಟಿಗೆ ಹಾಕ್ಬಿಟ್ಟು ಬಿಡೋದು. ಫ್ರೈಡೇ ಸೇಲೋ, ಹಬ್ಬದ ಸೇಲೋ ಇಂಥವು ಬರುತ್ತೆ, ಆಯಿತಾ. ಯಾಕಂದರೆ ಸೇಮ್ ಪ್ರಾಡಕ್ಟು, ಸೇಮ್ ಬ್ರ್ಯಾಂಡು, ಅದನ್ನು ನಾವು ಪರ್ಚೇಸ್ ಮಾಡೋದಕ್ಕೆ ನಾನು ಸ್ವಲ್ಪ ಸ್ಟಾಕಪ್ ಮಾಡ್ತೀನಿ. ಅಂದರೆ ಇದು ಖಾಲಿ ಆಗೋಕ್ಕೆ ಮುಂಚೆನೇ ಒಂದು ಸ್ಟಾಕನ್ನು ತಂದಿಟ್ಕೊಳ್ತೀನಿ. ಸೊ ಆ ಥರ ಬುದ್ಧಿ ಇರೋದ್ರಿಂದ ಏನಾಗುತ್ತೆ, ನನಗೆ ಅದೇ ಇವಾಗ 4,000 ಫೌಂಡೇಶನ್ನು ಅಥವಾ 5,000 ಫೌಂಡೇಶನ್ನು ಅಂತ ಇದ್ದಾಗ, ಅದು ಯಾವಾಗ ಒಂದು 3,500ಕ್ಕೆ ಸಿಕ್ಕಾಗ ನಂಗೆ 500 ರೂಪಾಯಿ ಉಳಿದ್ರು, 1,000 ರೂಪಾಯಿ ಉಳಿದ್ರೂ ಇಟ್ ಈಸ್ ಮೈ ಮನಿ. ಸೊ ಆ ರೀತಿಯಾಗಿ ನಮಗೆ ಸಿನಿಮಾದಲ್ಲಿ ಭಾಳಷ್ಟು ಜಾಗದಲ್ಲಿ ಕೆಲವೊಂದು ವಿಷಯಗಳು ವರ್ಕೌಟ್ ಆಗಿದೆ. ಈ ನಿರ್ಮಾಣ ಜೊತೆ ಏನಾದರೂ ಕೋಚಿಂಗ್ ಕ್ಲಾಸ್ ಏನಾದರೂ ಶುರು ಮಾಡಿದ್ರೆ ನಾನೇ ಫಸ್ಟ್ ಅಡ್ಮಿಷನ್. ಯಾಕಂದರೆ ಬದುಕುವುದು ಹೇಗೆ ಅಂತೇಳಿ, ಇದ್ರ ಜೊತೆ ಇದೂ ಇರಲಿ ಜೀವನಕ್ಕೆ. ಯಾಕಂದರೆ ನೀವು ಸಿನಿಮಾ ರಂಗ, ಅದ್ರ ಜೊತೆಗೆ ಈಗ ಜ್ಯುವೆಲರ್ಸ್. ಸೊ ಇದು ಒಂದು ವಿಭಿನ್ನವಾಗಿ ಆಲೋಚನೆ ಮಾಡ್ತೀರಾ. ಇದೆಲ್ಲದ್ರ ಜೊತೆಗೆ ನಾವು ಚಿಕ್ಕ ಏಜ್ನಿಂದನೂ ಕೂಡ ಸಿನಿಮಾಗಳಲ್ಲಿ ನೋಡ್ಕೊಂಡು ಬೆಳೆದಿರ್ತೀವಿ. ಇಂಥ ನಟನೊಬ್ಬ ಕೋಮಲ್ ಸರ್ ಅಂತ ಹೇಳಿದ್ರೆ ನಾವೆಲ್ಲ ಚಿಕ್ಕ ಏಜಿಂದನೂ ನೋಡಿ ಬೆಳೆದಿರುವಂಥದ್ದು. ಅಂಥ ನಟರಿಗೆ ಇಡೀ ಸೆಟ್ಟಲ್ಲಿ ತಕ ಕುಣಿಸ್ಬಿಟ್ಟಿದ್ದಾರೆ ಒಬ್ಬ ನಿರ್ಮಾಪಕಿಯಾಗಿ. ಅಂಥವ್ರಿಗೆ ನಿರ್ಮಾಣ ಮಾಡುವಂಥ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಬೋದು. ಸೊ ಇಂಥ ಅವಕಾಶ ನಿಮಗೆ ಸಿಕ್ಕಾಗ ಎಷ್ಟು ಖುಷಿ ಆಯ್ತು? ತುಂಬ ಖುಷಿ ಆಯಿತು. ನಾನು ಕೋಮಲ್ ಸರ್ಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ಕೊಂಡೆಲ್ಲ ಕನಸೇ ಕಂಡಿಲ್ಲ. ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕುಪ್ಪಂಡಸ್ ಪ್ರೊಡಕ್ಷನ್ಸ್ ಅಂತ ನಾವು ರಿಜಿಸ್ಟ್ರ್ ಮಾಡಬೇಕಾದ್ರೂ ಕೂಡ ನಾವು ಅಂದ್ಕೊಂಡಿದ್ದು, ಓಕೆ, ಯಾವುದಾದ್ರೂ ಒಂದು ಸೀರಿಯಲ್ ಮಾಡುವ ಸ್ಲಾಟ್ ಸಿಕ್ಕಿದ್ರೆ, ಅಥವಾ ಯಾವುದಾದ್ರೂ ಒಂದು ಸಣ್ಣ ಪುಟ್ಟದ ಆಲ್ಬಮ್ಸ್ ಮಾಡುವ, ಈ ಥಾಟ್ ಪ್ರೊಸೆಸಲ್ಲಿ ಇದ್ದೆ ನಾನು. ಈ ಥಾಟ್ ಪ್ರೊಸೆಸಲ್ಲಿ ಇದ್ದಾಗ ಆ್ಯಂಡ್ ಆಬ್ವಿಯಸ್ಲಿ ಬೆಂಕಿ ಬಂತು ಸಾಂಗ್ ಬಂತಲ್ಲ, ಅದು ನಮ್ಮ ಪ್ರೊಡಕ್ಷನ್ ಹೌಸ್ದು ಫಸ್ಟ್ ಸಾಂಗ್. ಸೊ ಲೈಕ್ ಓಕೆ, ಎಷ್ಟು ಆಗುತ್ತೆ, ಓಕೆ 4-5 ಲಕ್ಷದ್ದು ಲೆಕ್ಕಾಚಾರ, ಇದು 5 ಕೋಟಿದ ಲೆಕ್ಕಾಚಾರ. ಇದು ತುಂಬ ದೊಡ್ಡ ವಿಷಯ. ಇದನ್ನೆಲ್ಲ ನಾನು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಪ್ರೊಡ್ಯೂಸರ್ಸು ಸ್ವಲ್ಪ ಸ್ಟ್ರಾಂಗ್ ಆಗಿ, ಡೇರಿಂಗ್ ಆಗಿ ಇದ್ದಿದ್ದರಿಂದ. ಆ್ಯಂಡ್ ಕೋಮಲ್ ಸರ್ ಥರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಸ್ನಾಲಿಟಿ, ಅದ್ರ ಜೊತೆಗೆ ಅವರು ಯಾವುದೇ ಕಾರಣಕ್ಕೂ 2ನೇ ಟೇಕಿಗೆ ಅವಕಾಶ ಕೊಡಲ್ಲ. ಸೊ ಏನಂತಾರೆ, ನಮ್ಮ ಟೀಮ್ ಅವ್ರಿಗೆ ನನಗೆ ಬೇಕು ಅಂತ ಇನ್ಯಾವುದೋ ಆ್ಯಂಗಲ್ಲು, ಕ್ಯಾಮ್ರಾಗೆ ಇನ್ನೊಂದು ಆ್ಯಂಗಲ್ ಅಥವಾ ಕ್ಯಾಮ್ರಾ ಮಿಸ್ಟೇಕ್ ಈ ಥರದ್ದು ಆಗ್ತಾ ಇರ್ತಾವಲ್ಲ, ಹಾಗೆ ರೀಟೇಕ್ಸ್ ಆಗುತ್ತೆ. ಬಿಟ್ಟರೆ ಎಲ್ಲೂ ಏನೋ ನಮಗೆ ಆ ಥರದ್ದು ಸಮಯ ಹೋಗಲಿಲ್ಲ. ಅದಲ್ಲದೆ ಅವ್ರು ತುಂಬ ದೊಡ್ಡ ವ್ಯಕ್ತಿ, ಮನಸ್ಸಿನಿಂದನೂ ವೃತ್ತಿಯಲ್ಲೂ ಜನರ ಪ್ರೀತಿ ಗಳಿಸೋದ್ರಲ್ಲೂ ಎಲ್ಲದರಲ್ಲೂ ದೊಡ್ಡ ವ್ಯಕ್ತಿ ಅವರು. ಇದೆಲ್ಲ ನಮ್ಮ ಪುಣ್ಯ. ನಮಗೆ ಈ ಥರದ್ದೊಂದು ಅವಕಾಶ ಸಿಕ್ಕಿದ್ದು, ಅವ್ರಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಪುಣ್ಯ, ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ದು ಇನ್ನೊಂದು ಪುಣ್ಯ. ಸೊ ಇಟ್ಸ್ ಲೈಕ್ ಇದೆ, ಯಾವುದೋ ಜನ್ಮದಲ್ಲಿ ಏನೋ ಒಂದು ಅದೃಷ್ಟ ಮಾಡಿಬಿಟ್ಟಿರ್ತೀವಿ ಅಂತಾರೆ ಗೊತ್ತಾ, ಪುಣ್ಯದ ಕೆಲಸ ಮಾಡಿರ್ತೀವಿ ಅಂತಾರೆ ಗೊತ್ತಾ, ಅದು ಇಟ್ ಇಸ್ ಲೈಕ್ ಐ ಥಿಂಕ್ ದೇವರು ಓಕೆ ನೀ ಅಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದ್ದಮ್ಮ, ನಿಂಗೆ ಇಲ್ಲಿ ಕೊಡ್ತೀನಿ ಅಂತ ನಂಗೆ ಕೊಟ್ಟಿದ್ದಾರೆ. ಇದೀಗ ಗಾಂಧಿನಗರದಲ್ಲಿ ಕೋಣ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಸೌಂಡ್ ಮಾಡ್ತಾನೆ ಇರುತ್ತೆ. ಇದ್ರ ಜೊತೆಗೆ ಅಕ್ಟೋಬರ್ 31ಕ್ಕೆ ಒಂದಷ್ಟು ಪ್ರೇಕ್ಷಕರು ತಾಯ್ತ ತಗೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಸಿನಿಮಾ ನೋಡ್ತಾ ಇದ್ರೆ ಕುಂತಲ್ಲೇ ಭಯ ಹುಟ್ಟಿಸ್ಬಿಡುತ್ತೆ. ಆ ಮ್ಯೂಸಿಕ್ ಆಗಿರ್ಬೋದು, ಆ ಕೋಮಲ್ ಸರ್ ಕಣ್ಣಾಗಿರ್ಬೋದು, ಆ ಹಿಂದೆ BGM ಆಗಿರ್ಬೋದು. ಏನು ಮೇಡಮ್ ಇದ್ರ ಹಿಂದಿನ ತೆರೆ? ಅಂದರೆ ನಾವೇ ಶೂಟ್ ಮಾಡಿ, ಅಂದರೆ ನಾನು ನಿಮಗೆ ಹೇಳಿದೆ, ಈಗ ನಾನು ಪ್ರೊಡಕ್ಷನ್ ಅಂತ ಬಂದಾಗ ಈ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸನೂ ಮಾಡಿದ್ದೀನಿ, ಕಾಸ್ಟ್ಯೂಮರ್ ಕೆಲಸನೂ ಮಾಡಿದ್ದೀನಿ. ಯಾವುದೋ ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರ್ ಜೂನಿಯರ್ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿಬಿಟ್ಟಿದ್ದಾರೆ. ಅಂದರೆ ಎವ್ರಿ ಫೀಲ್ಡ್ ವಿ ಹ್ಯಾವ್ ಡಿಗ್ಡ್ ಇನ್. ಇದಾಗಿಲ್ವಾ, ಆಯ್ತು ನಾನೇ ಮಾಡ್ತೀನಿ ಬಾಗುರು, ಅದೇನು ಹೇಳು ಆ ಥರ. ಇನ್ನೇನೋ ಒಂದು ಮೇಕಪ್ಪ, ಓಕೆ ಅಲ್ಲಿ ಇನ್ಯಾರಿಗೋ ಮಾಡ್ತಿರ್ತಾರೆ. ಇವಾಗ ತುಂಬ ಜನ, ನಮ್ದು ಏನಿಲ್ಲ ಅಂದ್ರೂ ಒಂದು 20-30 ಜನ ಆರ್ಟಿಸ್ಟ್ ಇರ್ತಾಯಿದ್ರು. ಸೊ ಒಬ್ರಿಗಾಗಿ ಇನ್ನೊಬ್ರಿಗಾಗಿ 2 ಮೇಕಪ್ ಮೆನ್ ಇದ್ರು ಅಥವಾ 4 ಜನ ಅಸಿಸ್ಟೆಂಟ್ಸ್ ಇದ್ರೂ ಸಾಕಾಗ್ತಿರ್ಲಿಲ್ಲ ಸಮಯ. ಈ ಥರದ್ದೆಲ್ಲ ಗೆಟಪ್ ಮಾಡಬೇಕಾದ್ರೆ ಹೀರೋಯಿನ್ಗೆ ಯಾವತ್ತೋ ಒಂದು ದಿವಸ ಮಾಡೋಕ್ಕಾಯ್ತು, ಸರಿ ಇರೋ ಅವ್ರು ಬಂದಿಲ್ವಾ ನಾನೇ ಮಾಡ್ತೀನಿ ಮೇಕಪ್ಪು. ವಿ ಡಿಡ್ ಲೈಕ್ ದಿಸ್ ಅಲ್ವಾ. ಸೊ ನಮ್ಮ ಒಂದು ಇನ್ವಾಲ್ವ್ಮೆಂಟಿಂದ ಏನಾಗಿದೆ, ಸಿನಿಮಾದ ಒಂದು ಪ್ರಾಡಕ್ಟ್ ಮೋಲ್ಡಿಂಗ್ ಏನಾಗಿದೆ ಅದು ತುಂಬ ಚೆನ್ನಾಗಾಗಿದೆ. ಸೊ ಜನ ನೋಡ್ತಾ ಇರ್ಬೇಕಾದ್ರೆ, ಅಂದರೆ ನಾವೇ ಎಲ್ಲ, ಅಂದರೆ ಇಷ್ಟು ಡೀಟೇಲ್ ಆಗಿರುವಂಥ ಸ್ಟೇಜಲ್ಲೂ ಕೂಡ ನಾವು ಶೂಟ್ ಮಾಡಿ
ಗೊತ್ತಿರೋಂಥ ವ್ಯಕ್ತಿ ನಾನು ಆಗ್ತೀನಿ. ಈಗ ನಾನು ಸಡನ್ನಾಗಿ ಅದನ್ನು ನೋಡ್ತಾ ಇದ್ದೀನಿ ಅಂದರೆ ಅನ್ಸುತ್ತೆ. ಅಂದರೆ ಆ ಇಂಪ್ಯಾಕ್ಟ್ ಇದೆ ಜನರಲಿ. ಅಂದರೆ ಈಗ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸಾಂಗು ಎಮೋಷ್ನಲ್ ಆಗಿದ್ರೂ ಕೂಡ ನಂಗೆ ಗೂಸ್ ಬಂಪ್ಸ್ ಬರುತ್ತೆ. ಅಂದರೆ ಆ ಸಿನಿಮಾ ಫುಲ್ಲು ಚೆನ್ನಾಗಿರಲೇಬೇಕು ಅಂತ ಏನಿಲ್ಲ. ಚೆನ್ನಾಗಿಲ್ದಿರೋ ಸಿನಿಮಾದಲ್ಲಿ ಒಂದು ಎಮೋಷನ್ ಸಾಂಗ್ ಇತ್ತು ಅಂತಂದ್ರೂ ಕೂಡ ಅಲ್ಲಿ ಬಿ ಲೈಕ್ ಒಂದು ಸೆಂಟಿಮೆಂಟ್ ಸೀನ್ ಇತ್ತು ಅಂತಂದ್ರೂ ಕೂಡ ನಂಗೆ ಗೂಸ್ ಬಂಪ್ಸ್ ಬರುತ್ತೆ. ಲೈಕ್ ನಾನು ಆ ರೀತಿ ಸಿನಿಮಾ ನೋಡೋಂಥ ವ್ಯಕ್ತಿ. ಪೂರ್ತಿ ಇದ್ದರೆ ಮಾತ್ರನೇ ಇದು ಇಂಪಾರ್ಟೆಂಟು ಅಥವಾ ಹಂಗೆ ಇದ್ರೆ ಮಾತ್ರ ನಂಗೆ ಚೆನ್ನಾಗಿ ಅನ್ಸುತ್ತೆ ಅಂತಿಲ್ಲ. ಒಂದು ಸೀನ್ ಓಕೆ ವಾವ್, ದಿಸ್ ಇಸ್ ದ ವಾವ್ ಫ್ಯಾಕ್ಟರ್ ಆಫ್ ದ ಫಿಲ್ಮ್ ಅಂತ ಪಿಕ್ ಮಾಡ್ತೀನಿ ನಾನು. ಹಿಂಗೆ ನೋಡಿರ್ಬೇಕಾದ್ರೆ ನಮಗೆ ಅನ್ನಿಸ್ತಿದೆ ಅಂತಂದರೆ, ಇಫ್ ಯು ಆರ್ ವಾಚಿಂಗ್ ಫಾರ್ ದ ಫಸ್ಟ್ ಟೈಮ್ ದೆನ್ ಯು ವಿಲ್ ಲವ್ ಇಟ್. ಪಕ್ಕ ನಿಮ್ಗೆ ಇಷ್ಟ ಆಗುತ್ತೆ, ಎಲ್ರಿಗೂ ಜನರಿಗೆ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಬೇಕಾಗಿರೋಂಥ ಜಾಗದಲ್ಲಿ ನಮ್ಮ ಕೋಮಲ್ ಸರ್ ಆ್ಯಂಡ್ ಗ್ಯಾಂಗ್ ಕಾಮಿಡಿ ಇರಬಹುದು, ಅಂದರೆ ಡ್ರಾಮಾ ಟ್ರೂಪ್ ಏನಿದೆ ಅವರ ಕಾಮಿಡಿ ಇರ್ಬೋದು, ಕೆಲವರ ಒಂದು ಪ್ರೀತಿ ಸಂಬಂಧ ಇರ್ಬೋದು, ಇನ್ನು ಕೆಲವರ ಬಾಂಡಿಂಗ್ ಲೈಕ್ ಗಂಡ ಹೆಂಡತಿ ಸಂಬಂಧ, ಅದಕ್ಕಿರುವಂತಹ ಬೆಲೆ, ಅವರಿದ್ದಾಗ ನಾವು ಹೆಂಗೆ ನೋಡ್ಕೋತೀವಿ, ಅವರು ಪ್ರೀತಿಯಿಂದ ನೋಡ್ಕೊಂಡಾಗ ನಮ್ಗೆ ಹೆಂಗೆ ಅನಿಸುತ್ತೆ, ಈ ಥರದ ಒಂದು ಕನೆಕ್ಟಿವಿಟಿ. ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ನಾನು ಹೇಳಲ್ಲ. ಅದಾದಮೇಲೆ ನಮ್ಮ ಕೋಣ ಮಾಡಿರೋಂತಹ ಆ್ಯಕ್ಟಿಂಗ್ ನೋಡಿ ಎಲ್ಲರೂ ಮೆಚ್ಕೊತಾರೆ. ಅದ್ರ ಜೊತೆಗೆ ಇನ್ನೊಂದು ಭಯ ಮೂಡಿಸೋ ಅಂತಹ ಒಂದು ಬೊಂಬೆ ಇದೆ. ಸೊ ಸೆಟ್ಟಲ್ಲಿ ನಾವು ಬೇರೆ ಮಧ್ಯರಾತ್ರಿ ಶೂಟ್ ಮಾಡ್ತಿದ್ವ ಎಲ್ಲ, ಸಡನ್ನಾಗಿ ಹಿಂಗೆ ನೋಡ್ಬಿಟ್ರೆ ಅಯ್ಯಮ್ಮ ಈ ಥರ. ಅಂದರೆ ಮಧ್ಯರಾತ್ರಿ ಅಲ್ಲ, ಏನೇ ಆದ್ರೂ ಮತ್ತು ಫುಲ್ಲು ಚಳಿ ಇದ್ದಂಥ ಸಂದರ್ಭದಲ್ಲಿ ನಾವು ಶೂಟ್ ಮಾಡಿದ್ದೆ. ತಲೆಗೆ ಕಟ್ಕೋ, ಕಿವಿಗೆ ಕಟ್ಕೋ, ಅಮೃತಾಂಜನ್ ಇಟ್ಕೋ ಜೊತೆಯಲ್ಲಿ, ಹೀಗೆ ಎಲ್ಲ ಆರ್ಟಿಸ್ಟು ಪಾಪ ಎವ್ರಿಬಡಿ ಸಪೋರ್ಟೆಡ್ ಈ ಥರ ಶೂಟ್ ಮಾಡಿದ್ದೀವಿ. ಆವಾಗ ನಾವು ಆ ಬ್ರಹ್ಮ ಬೊಂಬೆನ ನೋಡಿದಾಗ ಆ್ಯಕ್ಚುಲಿ ಭಯ ಆಗೋ ಅಂಥ ಸಂದರ್ಭಗಳು ಎದುರಾದವು. ಅಂದರೆ ಸಡನ್ನಾಗಿ ಏನೋ ಒಂದು ಅದು ಇದೆ ಅನ್ನೋದು ಎಲ್ಲೋ ಒಂದು ನಿಲ್ಲಿಸ್ಬಿಟ್ಟಿರ್ತಾರಲ್ಲ. ಸೊ ಸಡನ್ನಾಗಿ ನಾವೇನೋ ಆರಾಮಾಗಿರ್ತೀವಿ. ಆ್ಯಂಡ್ ಈ ನಾವು ಎಲ್ಲ ಚಿಲ್ ಮಾಡಿರೋದು ಹೆಂಗೆ ಅಂತಂದರೆ, ಸೊಳ್ಳೆಗೂ ಮತ್ತು ಚಳಿಗೂ ಸೇರಿ ಬಿಸಿ ಕಾಯಿಸ್ಕೊಳ್ಳೋದು, ಬೆಂಕಿ ಹಾಕ್ಕೊಂಡು ಬಿಸಿ ಕಾಯಿಸೋದು. ಇದನ್ನು ಇಲ್ಲೆಲ್ಲ ಹಿಂಗೆ ಆರಾಮಾಗಿ ಇದ್ಬಿಟ್ಟು ಹಿಂಗೆ ನೋಡಿದಾಗ ಅಯ್ಯಯ್ಯಪ್ಪ ಅನ್ನೋ ಥರ ಫೀಲ್ ಹೆಂಗೆ ಬರ್ತಿತ್ತಲ್ಲ. ಇಮ್ಯಾಜಿನ್ ವಿತ್ ಸೌಂಡ್ ಯು ವಿಲ್ ಬಿ ವಾಚಿಂಗ್ ದಟ್ ಇನ್ ಫಿಲ್ಮ್. ಸೊ ಸೌಂಡ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸುಕುಮಾರ್ ಅವರು ಮಾಡಿರುವಂಥ ವರ್ಕ್ ಇರ್ಬೋದು, ಅಥವಾ ನಮ್ಮ ಆಶೀಶ್ ಮಾಡಿರುವಂಥ ವರ್ಕ್ ಇರ್ಬೋದು, ಅವರೆಲ್ಲರೂ ತುಂಬ ಡೀಟೇಲಾಗಿ ಮಾಡಿದ್ದಾರೆ. ನನಗೆ ಸರ್ಪ್ರೈಸಿಂಗ್ ಫ್ಯಾಕ್ಟ್ರ್ ನಾನು ಹೇಳ್ತೀನಿ. ಕೇರಳ ಅಲ್ಲಿ ವರ್ಕ್ ನಡೀತಾ ಇದೆ, ಸ್ವಲ್ಪ ಈ VFX ಆಗಿರ್ಬೋದು ಅಥವಾ ಇನ್ನು ಮಿಕ್ಕಿದ್ದು ಸಣ್ಣ ಪುಟ್ಟದ್ದು ಇಂಪಾರ್ಟೆಂಟ್ ವರ್ಕ್ ಅಂತ ಏನಿರುತ್ತಲ್ವ, ಅದು ಕೇರಳದಲ್ಲಿ ನಡೀತಾ ಇದೆ. ಅಲ್ಲಿಂದ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿದ್ದಾರೆ, ಮೇಡಮ್ ಈ ಸಿನಿಮಾದ ನಾನು ಇದು ಮಾಡಿದ್ದೀನಿ. ಅಂದರೆ ಭಾಷೆನೇ ಬರದೇ ಇರೋವಂಥವ್ರು, ದೇ ಆರ್ ಟೆಲ್ಲಿಂಗ್ ಅಸ್ ಇದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ, ಐ ವಿಲ್ ವಾಚ್ ದ ಫಿಲ್ಮ್, ಕಂಗ್ರ್ಯಾಚುಲೇಷನ್, ಸಖತ್ತಾಗಿ ಮಾಡಿದ್ದೀರಾ ಅನ್ನೋ ಥರ ಅವ್ರು ನಮಗೆ ಹೇಳಿದಾಗ ಆ ಖುಷಿ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಫ್ರಮ್ ನಮ್ಮ ಕನ್ನಡ ಆಡಿಯನ್ಸ್. ನಮ್ಮ ಕನ್ನಡ ಆಡಿಯನ್ಸು ನಮ್ಮ ಕನ್ನಡ ಸಿನಿಮಾನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆ ಥರದೊಂದು ಪ್ರಾಜೆಕ್ಟ್ನ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಟೈಮರ್ಸ್ ಆಗಿರೋದ್ರಿಂದ ಪ್ರಾಬಬ್ಲಿ ಸಣ್ಣ ಪುಟ್ಟ ಏನಾದರೂ ಇರಬಹುದು, ಇಲ್ಲ ಅಂತ ನಾನು ಹಂಗೆಲ್ಲ ಹೇಳೋಕ್ಕೆ ಹೋಗಲ್ಲ. ಯಾಕಂತಂದರೆ ತುಂಬ ಹರಿಬರಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ವಿ. ಅಂದರೆ ನಮಗೇನು ಸಿನಿಮಾ ಮಾಡಿದೀವಿ, ಆದಷ್ಟು ಬೇಗ ಮುಗಿಸಿ ತಗೊಂಡು ಬಂದು ಪ್ರೆಸೆಂಟ್ ಮಾಡಿಬಿಡ್ಬೇಕು, ಆ ಅರ್ಜ್ ಇದೆ ಅಲ್ಲ, ಅದು ಜಾಸ್ತಿ ಇದೆ ನಮ್ಮಲ್ಲಿ ರೈಟ್ ನಾವು. ಹಾಗಾಗಿನೇ ಓಕೆ 15 ದಿವಸ ಇದೆಯಾ, ಹಾಂ ಓಕೆ ಮಾಡ್ಬಿಡೋಣ, ಹಂಗೆ ಡಿಸೈಡ್ ಮಾಡಿರೋದು ನಾವು. ಇದ್ರ ಜೊತೆಗೆ ಪೋಸ್ಟರ್ ನೋಡ್ತಾ ಇದ್ರೆ ಆಡಿಯನ್ಸ್ಗೆ ಅನಿಸುತ್ತೆ, ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದು ಕುರ್ಕುರೆ ಪ್ಯಾಕೆಟ್ ತೊಗೋತಿದ್ವಿ, ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಟಾಯ್ಸ್ ಬರ್ತಾ ಇತ್ತು. ಸೊ ನಾವು ಏನು ಅನ್ಕೋತಿದ್ವಿ, ಮಾಮೂಲಿ ಒಂದು ಟಾಯ್ಸ್ ಸಿಗುತ್ತೆ ಅಂತೇಳಿ. ಈ ಪೋಸ್ಟರ್ ನೋಡಿ ಹೋಗೋ ಅಂಥ ಆಡಿಯನ್ಸ್ಗೆ ಹಂಗೆ ಅನಿಸುತ್ತೆ. ಬಹುತೇಕ ಹಾಸ್ಯ ಕಲಾವಿದರೆ ಇರೋದ್ರಿಂದ ಒಂದು ಹಾಸ್ಯ ಭರಿತ ಸಿನಿಮಾ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಕ್ಯೂರಿಯಾಸಿಟಿ. ಯಾಕಂದರೆ ನಾನು ಟ್ರೈಲರ್ ನೋಡ್ತಾ ಬರ್ತಾ ಇದ್ನಲ್ಲ, ಹೆಂಗೆ ಅನಿಸುತ್ತೆ, ವಾಟ್ ನೆಕ್ಸ್ಟ್ ಒಂಥರ ಥ್ರಿಲ್ ಕೊಡ್ತಾ ಇತ್ತು. ಇದ್ರ ಜೊತೆಗೆ ಮೇಡಮ್, ನಿಮ್ಮ ರೈಟು, ಲೆಫ್ಟು ಮತ್ತು ಆರ್ಟು, ಇವು ಮೂರು ಯಾಕೆ ಈ ಸಿನಿಮಾದಲ್ಲಿಲ್ಲ? ಯಾರು? ಕಾರ್ತಿ ಒಬ್ಬ. ಕಾರ್ತಿ ಒಂದು ಅವ್ರ ಹತ್ರ ಮಾತಾಡಬೇಕಾದ್ರೆ ಶರ್ಟನ್ನು ತರಿಸಿದ್ದೆ ನಾನು, ಲೈಕ್ ಹಾಕಿ ನೋಡು ಅಂತಲೂ ಹೇಳ್ಬಿಟ್ಟು ಆ ಥರ ಟ್ರಯಲ್ನ ಒಂದು ಮಾಡ್ಕೊಂಡು ಹೋಗಿದ್ದು. ಡೇಟ್ ವರ್ಕೌಟ್ ಆಗಿಲ್ಲ. ಅದ್ರ ಜೊತೆಗೆ ಅವರು ಕೂಡ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇರೋದ್ರಿಂದ ಅಷ್ಟು ಈಸಿಯಾಗಿನೂ ಬೇರೆ ಯಾವುದೂ ಅವ್ರು ಮಾಡೋಕ್ಕೆ ಆಗುವಂಥ ಸಂದರ್ಭದಲ್ಲಿ ಅವರೂ ಇರಲಿಲ್ಲ. ಲೆಫ್ಟ್ ಯಾರು ಇವಾಗ? ಅವ್ರು ನನ್ನ ಲೆಫ್ಟ್ ಯಾವಾಗೂ ಆಗಿರಲಿಲ್ವಲ್ಲ. ಅಯ್ಯೋ, ಅಲ್ಲಿ ಎಲ್ಲರೂ ಜೊತೆಗೆ ಇರ್ತಾ ಇದ್ವಿ. ಹಾರ್ಟಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ಅವ್ರನ್ನ ಲೆಫ್ಟೋ ರೈಟೋ ಹಾಕೊಂಡ್ರೆ ಪರವಾಗಿರಲಿಲ್ಲ ನೀವು ಪಾಪ. ಅಂದರೆ ನಾನ್ ಆ್ಯಕ್ಟರ್, ಸೊ ವಿ ಕೆ ನಾಟ್ ಮಾತಾಡಿದ್ವಿ. ಒಂದೊಂದು ಸೀಕ್ವೆನ್ಸ್ಗೋಸ್ಕರ ಹಸು ಅನ್ನೋ ಒಂದು ಸೀಕ್ವೆನ್ಸ್ ಬಂದಾಗ ನಾವು ಮಾತಾಡಿದ್ವಿ. ಬಿಕಾಸ್ ಈಸ್ ಅ ನಾನ್ ಆ್ಯಕ್ಟರ್, ಹಿ ಕುಡಂಟ್ ಡೂ ಇಟ್, ಅಷ್ಟೇ ಸಿಂಪಲ್.
ಇದ್ರ ಜೊತೆಗೆ ಈ ಸ್ಯಾಂಡಲ್ವುಡ್ಗೆ ಬಹುತೇಕ ಹೆಣ್ಣುಮಕ್ಕಳು ನಿರ್ಮಾಪಕಿ ಆಗೋದು ಕಡಿಮೆ. ಪಾರ್ವತಮ್ಮ ಬಿಟ್ಟರೆ, ಅದಾದಮೇಲೆ ಪುಷ್ಪಮ್ಮ ಬಿಟ್ಟರೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಬಿಟ್ಟರೆ ಒಂದಷ್ಟು ಜನ ಇದ್ದಾರೆ. ಅದರೆಲ್ಲರ ಜೊತೆಗೆ ಈಗ ನೀವು ಕೂಡ ಎಂಟ್ರಿ ಕೊಟ್ಟಿದ್ದೀರಾ. ಸೊ ನಿಮ್ಮ ನಿರ್ಮಾಣದಲ್ಲಿ ಬಹುತೇಕ ಸುಮಾರು ಸಿನಿಮಾಗಳು ಬರಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಇದರ ಜೊತೆಗೆ ಕೋಣ ನಿಮ್ಮ ಪ್ರಕಾರ ಇಡೀ ರಾಜ್ಯಾದ್ಯಂತ ಸಖತ್ ಸೌಂಡ್ ಮಾಡ್ತಾ ಇದೆ ಈಗ ಆಲ್ರೆಡಿ. ಸೊ ಕನ್ನಡ ಚಿತ್ರರಂಗದ ಆಡಿಯನ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಮೊದಲನೇದಾಗಿ ಅವರು ನೀವು ಹೇಳಿದಂಥ ಹೆಸರೆಲ್ಲರೂ ತೀರಾ ದೊಡ್ಡವರು, ದಿಗ್ಗಜರು. ಸೊ ನಾನು ತುಂಬ ಪುಟ್ಟ ಪ್ರೊಡ್ಯೂಸರು. ನನ್ನ ಒಂದು ಆಸೆ ಇಟ್ಕೊಂಡು ನಾನೇನು ಸಿನಿಮಾಗೆ ಬರ್ತಾ ಇದ್ದೀನಿ ಪ್ರೊಡ್ಯೂಸರ್ ಆಗಿ, ಅವರೆಲ್ಲರ ಆಶೀರ್ವಾದದ ಜೊತೆಗೆ ಕನ್ನಡ ಜನತೆಯ ಆಶೀರ್ವಾದ ಬೇಕು ನನಗೆ. ಪ್ರೆಸೆಂಟ್ ಮಾಡ್ತಾ ಇರೋದೇ ನಿಮ್ಮೆಲ್ಲರ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ನೀವು ಖುಷಿ ಪಡಲಿ ಅನ್ನೋವಂಥದ್ದೇ ನನ್ನ ಆಸೆ ಆಗಿರುತ್ತೆ. ದುಡ್ಡು ಮಾಡಬೇಕು ಅಥವಾ ಚೆನ್ನಾಗಾದಾಗ ದುಡ್ಡು ಬರುತ್ತೆ ಅನ್ನೋದು ಒಂದು ಪಾಯಿಂಟ್ ಇರುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಒಂದು ಬಿಸ್ನೆಸ್ ಅಂತ ಬಂದಾಗ ಅಥವಾ ಏನೇ ಇದ್ರೂ ಕೂಡ ನಾವು ಏನಾದರೂ ಒಂದು ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಅದರಿಂದ ಏನಾದರೂ ಒಂದು ಬರಬೇಕು ಅನ್ನೋ ಆಸೆ ಎಲ್ರಿಗೂ ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ದಟ್ಸ್ ಹೌ ಬಿಸ್ನೆಸ್ ವರ್ಕ್ಸ್. ಇದೆಲ್ಲವನ್ನು ಸೈಡ್ಗಿಟ್ರೆ ಇದೇ ಅಕ್ಟೋಬರ್ 31ನೇ ತಾರೀಕು ನಮ್ಮ ಕೋಣ ಸಿನಿಮಾ, ನನ್ನ ಪ್ರೊಡಕ್ಷನ್ ಅಂದರೆ ಕುಪ್ಪಂಡಾಸ್ ಪ್ರೊಡಕ್ಷನ್ನ ಮೊದಲನೇ ಸಿನಿಮಾ ಕೋಣ. ಕೋಮಲ್ ಸರ್ ಹೀರೋ ಆಗಿ ನಟಿಸಿದ್ದಾರೆ, ನಾನು ಅವರ ಪತ್ನಿ ಲಕ್ಷ್ಮಿಯಾಗಿ ಹೀರೋಯಿನ್ ಆಗಿ ನಟಿಸಿದ್ದೀನಿ, ಇನ್ನೊಬ್ಬರು ಋತ್ವಿ ನಟಿಸಿದ್ದಾರೆ. ಹಾಗೆ ನನ್ನ ತುಂಬ ಜನ ಸ್ನೇಹಿತರು, ವಿನಯ್, ನಮ್ರತಾ, ತುಕಾಲಿ ಸಂತು, ಈ ಕಡೆ ಶಿಶಿರ್, ಬಹಳಷ್ಟು ಜನ ಇದ್ದಾರೆ, ಹುಲಿ ಕಾರ್ತಿಕ್, ಜಗಪ್ಪ, ಎಲ್ಲರೂ ಇದ್ದಾರೆ. ಸೊ ಅವ್ರು ಎಲ್ಲರೂ ಸೇರಿ ಒಂದು ಒಳ್ಳೆ ಎಫರ್ಟ್ ಹಾಕಿ ನಿಮ್ಮನ್ನು ನಗಿಸೋದಕ್ಕೆ, ರಂಜಿಸೋದಕ್ಕೆ, ಕೆಲವರು ನಿಮ್ಮನ್ನು ಹೆದರ್ಸೋಕ್ಕೂ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ತಪ್ಪದೇ ಸಿನಿಮಾನ ನೋಡಿ. ನೀವು ನೋಡ್ತಾ 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 ಕನೆಕ್ಟ್ ಆಗೋದು ಖಚಿತ. ಅದ್ರ ಜೊತೆಗೆ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ಹುಟ್ಟಿಸಿ ನಿಮ್ಮನ್ನು ರಂಜಿಸೋದು ಕೂಡ ಖಚಿತ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ನೀವೆಲ್ಲರೂ ಕೂಡ ನಾನೇನು ಕೇಳ್ಕೊಳ್ತೀನಿ ಅಂತಂದರೆ, ಸಿನಿಮಾನ ನೋಡಿ ಒಂದು ಸೆಲ್ಫಿ ವೀಡಿಯೋನ ಮಾಡೋದ್ರ ಮೂಲಕ ನನ್ನನ್ನು ಟ್ಯಾಗ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ, ನನಗೆ ತಿಳಿಸ್ಕೊಡಿ ಸಿನಿಮಾ ಹೇಗಿತ್ತು, ನಿಮ್ಗೆ ಹೇಗೆ ಇಷ್ಟ ಆಯಿತು ಅನ್ನೋದನ್ನು. ನನಗೂ ತಲುಪುತ್ತೆ. ಆ್ಯಂಡ್ ಐ ವಿಲ್ ಬಿ ವೆರಿ ಹ್ಯಾಪಿ ನೀವು ನೋಡಿದ್ರೆ. ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ. ಲೇಡಿ ಪ್ರೊಡ್ಯೂಸರ್ ಆಗಿ ಮೊದಲನೇ ಬಾರಿಗೆ ಈ ರೀತಿಯಾಗಿ ಧೈರ್ಯ ಮಾಡಿ ಹೆಜ್ಜೆನ ಮುಂದೆ ಇಡ್ತಾ ಇದ್ದೀನಿ. ನನ್ನನ್ನು ಬೆಳೆಸೋ ಅಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಸೊ ಸಪೋರ್ಟ್ ಕೋಣ. ನಾನು ಆವಾಗಲೇ ಹೇಳ್ದಂಗೆ ನಿಮ್ಮಿಂದ ಕಲಿಯೋದು ತುಂಬ ಇದೆ. ಸೊ ರಿಯಾಲಿಟಿ ಶೋ ಕ್ಷೇತ್ರ ಆಯಿತು, ಸಿನಿಮಾ ಕ್ಷೇತ್ರ ಆಯಿತು, ಉದ್ಯಮ ಕ್ಷೇತ್ರ ಆಯಿತು, ಈಗ ನಿರ್ಮಾಣದ ಕ್ಷೇತ್ರಕ್ಕೂ ಕೂಡ ಲಗ್ಗೆ ಇಟ್ಟಿದ್ರೆ. ವಾಟ್ ನೆಕ್ಸ್ಟ್? ಮುಂದಿನ ಕ್ಷೇತ್ರ ಯಾವುದು? ನನಗೆ ಇನ್ನೂ ಹೆಚ್ಚಿನ ಸಿನಿಮಾ ಮಾಡಬೇಕು ಅನ್ನೋಂಥ ಆಸೆ ಇದೆ. ಸಿನಿಮಾ ಮಾತ್ರ ಅಲ್ಲ, ಪ್ರೊಡಕ್ಷನ್ ಅಂತ ಬಂದಾಗ ನಾವು ಏನೇನು ಮಾಡ್ಬೋದೋ ಕುಪ್ಪಂಡಾಸ್ ಪ್ರೊಡಕ್ಷನಿಂದ ನಮ್ಮ ಪಾರ್ಟ್ನರ್ಸು ಕೂಡ ರೆಡಿ ಇದ್ದಾರೆ. ವಿ ಆ್ಯಕ್ಚುಲಿ ವಾಂಟೆಡ್ ಟು ಅನೌನ್ಸ್ ಒನ್, ಬಟ್ ಇದು ಮುಗಿದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅದನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ. ಇದು ಬಿಟ್ಟರೆ ಇನ್ನೊಂದು ಸ್ಟೋರ್ ಓಪನ್ ಮಾಡೋವಂಥ ಆಲೋಚನೆ ಇದೆ. ಅದಾದ ನಂತರ ನನ್ನ ಹತ್ರ ತುಂಬ ಇದೆ, ಇನ್ನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ಆಸೆ ಯಾರಿಗಿರಲ್ಲ. ವರ್ಕ್ ಮಾಡ್ತಾ 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 ಏನಾಗುತ್ತೆ, ಇದು ಮುಗಿದ್ಮೇಲೆ ಇನ್ನೊಂದೇನೋ ನನಗೆ ಸೈಲೆಂಟಾಗಿ ಮನೆಗೆ ಕೂತ್ಕೊಳ್ಳೋದು, ನಾನು ಬ್ರೇಕ್ ತೊಗೊಂಡು ಆರಾಮಾಗಿ ಟ್ರಿಪ್ಗೆ ಹೋಗೋದು, ಇದು ಬರಲ್ಲ ನನಗೆ. ಸೊ ಒಂದು ದಿನ ಇದೆ ಅಂತಂದರೆ ಆ ದಿನದಲ್ಲಿ ನಾನು ಏನು ಪ್ರೊಡಕ್ಟಿವ್ ಆಗಿ ಮಾಡಿದೆ ಅನ್ನೋದು ನನ್ನ ಇದು. ಆ್ಯಂಡ್ ನನ್ನ ಜೊತೆಲಿ ಇರೋರಿಗೂ ಕೂಡ ನಾನು ಎಲ್ರಿಗೂ ಇದನ್ನು ಕಲಿಸಿರ್ತೀನಿ. ಅಂದರೆ ನಮ್ಮ ಈ ಪ್ರೊಡ್ಯೂಸರ್ ಪಾರ್ಟ್ನರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಬ್ರಿಲಿಯನ್ಸ್. ಸೊ ಅವ್ರಿಗೆಲ್ಲ ಹೇಳೋಕ್ಕೋಗಲ್ಲ, ನನ್ನ ಸರ್ಕಲ್ ಇರುತ್ತಲ್ವ. ಅಂದರೆ ಈಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಈಗ ತಾನೇ ಬಡ್ಡಿಂಗ್ ಆರ್ಟಿಸ್ಟ್ ಇರ್ಬೋದು, ಇವರೆಲ್ಲರೂ ನನ್ನ ಜೊತೆನಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೂ ಕೂಡ ನಾನು ಓಕೆ ಬಂದಿದ್ದೆ ಆಪರ್ಚುನಿಟಿನ ಯಾವುದೂ ಬಿಡಬೇಡಿ ಅಂತ ಎಲ್ರಿಗೂ ಹೇಳಿ 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 ಕೊಟ್ಬಿಟ್ಟು ಓಡಾಡ್ತಿರ್ತೀನಿ. ಬಿಕಾಸ್ ದೆರ್ ವಾಸ್ ನೋ ಒನ್ ಟು ಟೆಲ್ ಮೀ. ನಾನು ಹೊಸಬಳಾಗಿದ್ದರಿಂದ ಈ ಫೀಲ್ಡಿಗೆ ನಮ್ಮ ಇಡೀ ಫ್ಯಾಮ್ಲಿನಲ್ಲಿ ಅಥವಾ ಈ ಸುತ್ತಮುತ್ತ ಇರೋರು ಯಾರೂ ಇಲ್ಲದೇ ಇದ್ದಿದ್ದರಿಂದ ದೆರ್ ವಾಸ್ ನೋ ಗಾಡ್ ಫಾದರ್. ಇವತ್ತುವರೆಗೂ ನಾನೇನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೊಂದೇ ಹೆಜ್ಜೆಯಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದು. ಬಹಳ ಜನಕ್ಕೆ ಗೊತ್ತಿಲ್ಲ, ನಾನು ಒಂದೇ ಒಂದು ಕಾರ್ ತೊಗೊಳೋದಕ್ಕೆ 8 ವರ್ಷ ದುಡ್ದಿದ್ದೀನಿ ಅಂತ. ಸೊ ಆ 8 ವರ್ಷದ ಸ್ಟ್ರಗಲ್ಲು ನನಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಜನ ಯಾವಾಗೋ ಬಿಗ್ ಬಾಸ್ ಆದಮೇಲೆ ಏನು ಗುರು BMW ತೊಗೊಂಬಿಟ್ರು, ಎಲ್ಲಿಂದ ಬರೋ ದುಡ್ಡು ಇವ್ರಿಗೆ ಅಂತ ಅಂದಾಗ. ಅಂದರೆ ನಾನು ಫಸ್ಟ್ ಕಾರ್ ಏನು ತೊಗೊಂಡಿರ್ತೀನಿ ಅದಕ್ಕೆ ನಾನು 8 ವರ್ಷ ಕಾದಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಈ ನೆಕ್ಸ್ಟ್ ನಾನು ಅದನ್ನೇ ಯಾರಿಗೋ ಮೊನ್ನೆ ಹೇಳ್ತಾ ಇದ್ದೆ, ಇವತ್ತಿಗೂ ನಾನು ಅದ್ರ EMI ಕಟ್ತಿರ್ತೀನಿ. ನನಗೆ ಗೊತ್ತು ನಾನು ಊರು ತುಂಬ ಹೇಳ್ಕೊಂಬರ್ಬೇಕು ಅನ್ನೋದು ಏನಿದೆ, ನನಗೇನು ಬೇಕು ನಾನು ಮಾಡ್ಕೊತಿರ್ತೀನಿ. ಆ್ಯಂಡ್ EMI ಅಲ್ಲಿ ತೊಗೊಳ್ಳೋದು, ಕ್ಯಾಶಲ್ಲಿ ತೊಗೊಳ್ಳೋದು ಅಥವಾ ಫುಲ್ ಪೇಮೆಂಟಲ್ಲಿ ತೊಗೊಳ್ಳೋದು ನನ್ನ ಚಾಯ್ಸ್. ನನಗೇನು ಬೆಸ್ಟ್ ಅಂತ ನನಗನ್ಸುತ್ತೋ ನಾನು ಅದನ್ನು ಮಾಡ್ತಿರ್ತೀನಿ. ಈಗ ಈ ಕ್ಷೇತ್ರದಲ್ಲಿ ಇನ್ನೊಂದಷ್ಟು ಒಳ್ಳೆ ಹೆಸರನ್ನ ಮಾಡಬೇಕು, ಒಳ್ಳೊಳ್ಳೆ ಪ್ರಾಜೆಕ್ಟನ್ನು ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ತೀರಾ ದೊಡ್ಡ ಮಟ್ಟದಲ್ಲಿ 40-50 ಕೋಟಿ ಯಾಕೆ ಮಾಡು ಅದು ಇದು ಆ ಥಾಟ್ ಇಲ್ಲ ನನಗೆ.
ನಂಗಿರೋದೇನೆ ಇವಾಗ ಹೆಂಗೆ ಮಾಡಿದ್ದೀವಲ್ಲ ಅದೇ ಥರದ ಮುದ್ದಾದ ಪ್ರಾಜೆಕ್ಟ್ಸನ್ನು ನಾವು ಕೊಡಬೇಕು. ಮುದ್ದಾಗಿ ಅಂತಂದರೆ ಆಬ್ವಿಯಸ್ಲಿ ನೀಟಾಗಿ ಕೆಲಸವನ್ನು ಮಾಡಿ ಕೊಡಬೇಕು ಅನ್ನೋಂಥ ಒಂದು ಥಾಟ್ ಇದೆ. ಸೊ ಇದನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಅಂತಿದ್ದೀನಿ. ಅದು ಬಿಟ್ಟರೆ ಮೇ ಬಿ ಒಂದು ಬುಟೀಕ್ ಮಾಡೋಂಥ ಆಸೆ ಇದೆ. ಅಲ್ಲಿ ಜಾಸ್ತಿ ಸಮಯ ಕಳಿಬೇಕಾಗಬಹುದು. ಅದನ್ನು ಸ್ವಲ್ಪ ಯೋಚನೆಯನ್ನು ಇಟ್ಕೊಂಡು ಅದನ್ನೊಂದು ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ಬಟ್ ತುಂಬ ಆಸೆ ಇರೋವಂಥದ್ದು ಅದು. ನಾನು ಏನೋ ನಮ್ಮ ರೆಸ್ಟೋರೆಂಟ್ ಏನು ಓಪನ್ ಮಾಡಿದೆ ಅದಕ್ಕಿಂತ ಮುಂಚೆಯಿಂದ ಇರುವಂಥ ಒಂದು ಆಸೆ ಅದು. ಬಟ್ ಏನಂದರೆ ಒಂದು ನಾನು ಆ ಫೀಲ್ಡಲ್ಲಿ ಏನೂ ಕೋರ್ಸ್ ಮಾಡಿಲ್ಲ. ಸೊ ಕೋರ್ಸ್ ಏನಾದರೂ ಮಾಡಿದಿದ್ರೆ ಧೈರ್ಯ ಮಾಡಿಬಿಡ್ತಿದ್ದೆ ಇಷ್ಟೊತ್ತಿಗೆ. ಅದೊಂದಕ್ಕೋಸ್ಕರ ಒಂದು ಸ್ವಲ್ಪ ಹೋಲ್ಡಲ್ಲಿದೆ ಅದು. ನಿಮ್ಮ ಆಲೋಚನೆಗಳನ್ನೆಲ್ಲವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಸೊ ಊಟ ಯಾವಾಗ ಹಾಕ್ಸ್ತೀರಾ ಮೇಡಮ್? ಬನ್ನಿ ಇವಾಗಲೇ ಕೊಡಿಸ್ತೀನಿ. ಮದುವೆ ಊಟ ಮೇಡಮ್, ಮದುವೆ ಊಟ ಮೇಡಮ್. ಈಗ ತಾನೇ ಕೇಳಿದ್ರಿ ಮದುವೆ ಆಗಿದೆ ಅಂತ, ಪಾಪ ನಾರಾಯಣ ಬೇಜಾರು ಮಾಡ್ಕೊಳ್ಳಲ್ವಾ? ನಂದು ಒಬ್ಬನದೇ ಅಲ್ಲ, ಸೊ ನನಗೆ ಜಾಸ್ತಿ ಕುತೂಹಲ ಇದೆ. ಅದ್ರ ಜೊತೆಗೆ ನಿಮ್ಮ ಅಭಿಮಾನಿಗಳಿಗೂ ಕುತೂಹಲ ಇದೆ. ತನಿಷಾ ಮೇಡಮ್ ಮದುವೆ ಯಾವಾಗ ಎನ್ನುವಂಥದ್ದು? ಅಲ್ಲ, ಕುತೂಹಲ ನನಗೂ ಇದೆ. ನನ್ನ ಮದುವೆ ಯಾವಾಗ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಅಲ್ಲ. ಸೊ ಒಂದು ಐ ಬಿಲೀವ್ ಇನ್ ಯಾವ ಟೈಮ್ಗೆ ಏನಾಗಬೇಕು ಅದು ಕರೆಕ್ಟಾಗಿ ಆಗೇ ಆಗುತ್ತೆ ಅನ್ನೋದನ್ನು ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ. ಅಂದರೆ ರೈಟ್ ಟೈಮ್, ರೈಟ್ ಪರ್ಸನ್, ರೈಟ್ ಪ್ಲೇಸ್ ಇದು ಯಾವಾಗಲೂ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಐವ್ ಆಲ್ವೇಸ್ ಟ್ರಸ್ಟೆಡ್ ಆ್ಯಂಡ್ ಬಿಲೀವ್ಡ್ ಇನ್ ದ್ಯಾಟ್. ಸೊ ಅದ್ರ ಫ್ಲೋನಲ್ಲಿ ಯಾವಾಗ ಬರುತ್ತೋ ಅದು ಇರಲಿ ಅನ್ನೋದು ಒಂದು ಯೋಚನೆ ಇದೆ. ಅದು ಬಿಟ್ಟರೆ ಈಗ ನಾನು ಇಡ್ತಾ ಇರೋವಂಥ ಹೆಜ್ಜೆ ಬಂದು ಸ್ವಲ್ಪ ದೊಡ್ಡದೇ ಹೆಜ್ಜೆ. ಈ ಪ್ರೊಡ್ಯೂಸರ್ ಅನ್ನೋವಂಥದ್ದು ಏನಿದೆ ಅದು ತುಂಬ ದೊಡ್ಡ ಹುದ್ದೆ. ಆ್ಯಂಡ್ ಅದನ್ನು ಪ್ರೊಫೆಷನ್ ಅಂತಲೂ ಯಾರೂ ಟ್ರೀಟ್ ಮಾಡಲ್ಲ. ಸೊ ಅದನ್ನೊಂದು ಪ್ರೊಫೆಷನ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಸ್ವಲ್ಪ ಸ್ಟ್ರಾಂಗಾಗಿ ಆದಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅನ್ನೋಂಥ ಯೋಚನೆ ನನಗೂ ಇದೆ. ಇದ್ರ ಜೊತೆಗೆ ಫೈನಲಿ ಕೊನೆ ಪ್ರಶ್ನೆ. ಸೊ ಒಂದಷ್ಟು ಇತ್ತೀಚೆಗೆ ನೋಡ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ನಟ ನಟಿಯರಿಗೆ ಕಮೆಂಟ್ ಮಾಡುವಂಥದ್ದು, ನೀವು ಕೂಡ ಅದನ್ನೆಲ್ಲ ಫೇಸ್ ಮಾಡಿದ್ದೀರಾ. ಸೊ ನೆಗೆಟಿವ್, ಪಾಸಿಟಿವ್. ಸೊ ಎಲ್ಲೋ ಒಂದು ತೆರೆ ಮರೆಯಲ್ಲಿ ಕೂತು ಕಮೆಂಟ್ ಹಾಕಿ ತಂದಿಟ್ಟು ತಮಾಷೆ ನೋಡುವಂಥದ್ದು ಅಥವಾ ಒಬ್ಬರ ಬಗ್ಗೆ ತೇಜೋವಧೆ ಮಾಡುವಂಥದ್ದು, ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಏನು ಅನಿಸುತ್ತೆ? ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ. ಇನ್ನೇನು ಕೆಲಸ ಇರೋರು ಯಾರೂ ಮಾಡೋಕ್ಕಾಗಲ್ಲ. ಈಗ ನಂದೇ ಸಿನಿಮಾ ಆಗಿದ್ದು ನನಗೆ ಒಂದಷ್ಟು ಜನ ಕೊಲಾಬ್ರೇಷನ್ನು, ಟ್ಯಾಗು ಇದೆಲ್ಲ ಮಾಡ್ತಾಯಿದ್ರು. ಅದನ್ನ ಓಪನ್ ಮಾಡಿ ಅಕ್ಸೆಪ್ಟ್ ಮಾಡೋಷ್ಟು ಟೈಮ್ ಸಿಗ್ತಾ ಇಲ್ಲ. ಬಿಕಾಸ್ ಸಿನಿಮಾ ರಿಲೀಸು ಬ್ಯುಸಿ, ಈ ಥರ ಓಡಾಡ್ತಾ ಇದ್ದೀವಿ. ಆ್ಯಕ್ಟರ್ ಆಗಿರುವಂಥ ಬ್ಯುಸಿ ಬೇರೆ, ಈ ಬ್ಯುಸಿ ಬೇರೆ. ಇಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇರೋದ್ರಿಂದ ಅದನ್ನು ನೀನು ಮಾಡೋ, ಅದನ್ನು ನಾನು ಮಾಡೋ ಅಂತ ಡಿವೈಡ್ ಮಾಡ್ಕೊಂಡು ನಾವು ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ನಮಗೆ ಮಾಡಿಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ನಾವು ಸಮಯ ರಾತ್ರಿ ತೊಗೊಳ್ತಾ ಇದ್ದೀವಿ. ಯಾವುದೋ 1 ಗಂಟೆನಲ್ಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಮಚಾ ಅಂತ ಹಾಕ್ತಾಯಿದ್ದೀನಿ. ಸೊ ಹಿಂಗಿರಬೇಕಾದ್ರೆ ನಾನು ವಾಟ್ಸಪ್ ಓಪನ್ ಮಾಡಿನೇ ಸುಮಾರು ದಿವಸ ಆಗೋಯ್ತು ಅನ್ನೋ ಥರ ಇದೆ. ಇನ್ಸ್ಟಾಗ್ರಾಮಲ್ಲಿ ನಾನೇನೋ ರೀಲ್ಸ್ ನೋಡಿನೇ ತುಂಬ ದಿವಸ ಆಗೋಯ್ತು ಅನ್ನೋ ಥರ ಇದೆ. ಬಿಕಾಸ್ ಈ ಟೆನ್ಷನ್ಸ್ ಇರೋದ್ರಿಂದ. ಸೊ ಕೆಲಸಗಳಿದ್ದವ್ರು ಯಾರೂ ಮಾಡಲ್ಲ ಈ ಕೆಲಸ. ಆ್ಯಂಡ್ ಒಳ್ಳೇದನ್ನು ಮಾಡೋದಕ್ಕೆ ನಿಮಗೆ ಸಮಯ ಇರಲ್ಲ. ಕೆಟ್ಟದನ್ನು ಕಮೆಂಟ್ ಮಾಡೋದಕ್ಕಾಗಲಿ, ಇನ್ನೊಬ್ರಿಗೆ ಹರ್ಟ್ ಮಾಡೋದಕ್ಕಾಗಲಿ ನಿಮ್ಮ ಹತ್ರ ಸಮಯ ಇರುತ್ತೆ ಅಂತಂದರೆ ಆ ಮನುಷ್ಯರೆಲ್ಲ ಒಂದು ಈ ವೇಸ್ಟಾಗಿ ಬಿದ್ದಿರ್ತಾರೆ ಅಂತ ಹೇಳ್ತಾರೆ ಗೊತ್ತಾ, ಅವ್ರು ಆಗಿರ್ತಾರೆ. ಆ್ಯಂಡ್ ಅದರಲ್ಲೂ ಅವ್ರ ಹತ್ರ ಯಾವುದೋ ಸ್ಕ್ರೀನ್ ಒಡೆದೋಗಿರೋ ಕಿತ್ತೋಗಿರೋ ಫೋನ್ ಇರುತ್ತೆ, ಅದರಲ್ಲಿ ಇಟ್ಕೊಂಬಿಟ್ಟು ಏನೋ ನೋಡ್ಬಿಟ್ಟು, ಅಂದರೆ ಆ ಅಪಿಯರೆನ್ಸ್ ಕೂಡ ಕ್ಲಿಯರ್ ಇಲ್ಲದೆ ಇರೋವಂಥ ಒಂದು ಫೋನ್ ಇಟ್ಕೊಂಬಿಟ್ಟು ಕಮೆಂಟ್ ಮಾಡ್ತಿರ್ತಾರೆ. ಐ ಆಮ್ ನಾಟ್ ಡಿಗ್ರೇಡಿಂಗ್ ದೇರ್ ಪಾವರ್ಟಿ, ಬಟ್ ಏನಂತಾರೆ, ಅವ್ರಿಗೆ ಗತಿ ಇಲ್ಲ ಅನ್ನೋದನ್ನು ನಾನು ಹೈಲೈಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನೀನು ಆ ಪರಿಸ್ಥಿತಿಲಿರೋನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಮನೇನ ಚೆನ್ನಾಗಿ ಮಾಡ್ಕೊಳ್ಳೋದು ನೋಡೋದು ಬಿಟ್ಬಿಟ್ಟು ಇನ್ನೊಬ್ರನ್ನ ಡಿಗ್ರೇಡ್ ಮಾಡಿದ್ರೆ ನೀನು ಯಾವ ಕಾಲಕ್ಕೆ ಬೆಳಿತೀನಿ? ನೀನು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಬೆಳಿಬಾರ್ದು ಅಥವಾ ಬೆಳೆಯೋಕ್ಕೆ ಯೋಗ್ಯತೆ ಇಲ್ಲ ಅನ್ನೋಂಥವ್ರು ಮಾತ್ರನೇ ಈ ರೀತಿ ಕಮೆಂಟ್ ಮಾಡೋದಕ್ಕೆ ಸಾಧ್ಯ. ನಮ್ಮಂಥವ್ರು ಸಾಧ್ಯ ಆದಷ್ಟು ಅದನ್ನು ತಲೆ ಕೆಡಿಸ್ಕೊಳ್ದೆ ನಮ್ಮ ಕೆಲಸದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಉತ್ತಮ. ಏನಾಗುತ್ತೆ ಗೊತ್ತಾ, ಈಗ ನನಗೂ ಆಗುವಂಥ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದರೆ, ನಾವು ಎಷ್ಟೇ ಇಗ್ನೋರ್ ಮಾಡಲಿ, ಏನೇ ಮಾಡಲಿ, ಇದನ್ನು ನಾನು ತುಂಬ ಮಾಡ್ತೀನಿ. ಬಟ್ ಯಾವಾಗೋ ಒಂದು ಮಧ್ಯರಾತ್ರಿ ನಿದ್ದೆ ಬರ್ತಿರಲ್ಲ, ಆ ಟೈಮಲ್ಲಿ ಕೂತ್ಕೊಂಡು ಇಂಥವೆಲ್ಲ ನೋಡ್ತಿರ್ತೀವಿ. ಆವಾಗ ಏನಾಗುತ್ತೆ, ನಂಗೆ ಟೈಮ್ ಇದ್ದಾಗ ಏನು ಮಾಡ್ತೀನಿ, ರಿಪ್ಲೈ ಕೊಟ್ಬಿಡ್ತೀನಿ. ಐ ಮೇಕ್ ಶ್ಯೂರ್ ದಟ್ ದೇ ಹಿಯರ್ ನಮಗೇನು ಅನ್ನಿಸ್ತಿದೆ ಅನ್ನೋದನ್ನು. ಭಾಳಷ್ಟು ಸಲ ಹಂಗೆ ಮಾಡಿದಾಗ ಏನಾಗುತ್ತೆ, ಮೇಡಮ್ ನೀವು ರಿಪ್ಲೈ ಮಾಡಲಿ ಅಂತ ಮಾಡಿದೆ, ದೇ ಗೆಟ್ ಅಲರ್ಟ್. ಓಕೆನಾ? ಅಂದರೆ ನಾವು ನೋಡಲಿ ಅಂತಲ್ಲ ಅವ್ರು ಮಾಡ್ತಿರೋದು, ಜನಕ್ಕೆ ನಮ್ಮ ಬಗ್ಗೆ ಕೆಟ್ಟ ಒಪಿನಿಯನ್ ತುಂಬೋದಕ್ಕೆ ಮಾಡ್ತಾ ಇದ್ದಾರೆ. ಈಗ ಮೊದಲೆಲ್ಲ ಇತ್ತು ಗೊತ್ತಾ, ಸ್ಲೀವ್ಲೆಸ್ ಹಾಕೊಂಡು ಓಡಾಡ್ತಾರೆ ಅಂತಂದರೆ ಅದು ಕೆಟ್ಟ ಹುಡುಗಿ, ಸ್ಯಾರಿ ಉಟ್ಕೊಂಬಿಟ್ರು ಅಂತಂದರೆ ಒಳ್ಳೆ ಹುಡುಗಿ ಅಂತ. ಅದನ್ನು ಇವರು ಬಾಯಿಂದ ಬಾಯಿಗೆ ಹೋಗ್ತಿತ್ತು ಗೊತ್ತಾ, ಅದನ್ನೇ ಇಲ್ಲಿ ಕಾಮೆಂಟ್ ಮೂಲಕ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬೇಕಾಗಿಲ್ಲ. ಡೋಂಟ್ ಗಿವ್ ದ ವ್ಯಾಲಿಡೇಷನ್ ಟು ಎನಿ ಆರ್ಟಿಸ್ಟ್ ಎಸ್ಪೆಷಲಿ. ಆ್ಯಂಡ್ ಆರ್ಟಿಸ್ಟ್ ಅಂತ ಬಂದಾಗ ಅವ್ರು ಎಲ್ಲ ಥರದ ಬಟ್ಟೆನ ಹಾಕಬೇಕಾಗತ್ತೆ ಗುರು. ನಿನಗೇನು ಗೊತ್ತು ಅವ್ರು ಯಾವ ಸಂದರ್ಭಕ್ಕೆ ಏನು ಬಟ್ಟೆ ಹಾಕ್ತಾರೆ ಅಂತ. ಈಗ ನಾರ್ಮಲ್ ಪರ್ಸನ್ನೇ, ಈಗ ನಾನು ಇವನ್ ಇಫ್ ಐ ಆಮ್ ನಾಟ್ ಅಂತಾರೆ, ಇಫ್ ಐ ಆಮ್ ನಾಟ್ ಆ್ಯನ್ ಆ್ಯಕ್ಟರ್ ಆಲ್ಸೋ, ನಾನು ಆಫೀಸಿಗೆ ಬಂದಾಗ ನನಗೊಂದು ಔಟ್ಫಿಟ್ ಇರುತ್ತೆ, ನಾನು ಮನೆಗೆ ಹೋದ್ಮೇಲೆ ಇನ್ನೊಂದು ಔಟ್ಫಿಟ್. ಬೇಸಿಕ್ ಅಲ್ವಾ? ಯಾರೇ ಆದ್ರೂ ಕೂಡ ನೀವು ಅದನ್ನು ತಪ್ಪು ಅನ್ನೋಕ್ಕೆ ಅದನ್ನು ತಪ್ಪು ಅಂತ ಹೇಳೋದಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಆ್ಯಂಡ್ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಸೊ ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್ ಇಸ್ ಅ ಬಿಸ್ನೆಸ್ ಆ್ಯಕ್ಚುಲಿ. ಸೊ ಜೀವನದಲ್ಲಿ ಏನಾದರೂ ಒಂದು ಉದ್ಧಾರ ಆಗಬೇಕು ಅಂತಂದರೆ ಅದನ್ನು ನಾವು ಇಗ್ನೋರ್ ಮಾಡಬೇಕು. ಇಲ್ಲ ಎಲ್ಲರೂ ಹೇಳ್ಕೊಟ್ಟಿರೋದೇ ಇದು, ಅಪ್ಪ ಅಮ್ಮಂದರಿಂದ ಹಿಡಿದು ಬ್ಲಾಕ್ ಮಾಡೋದು, ನಿನಗೆ ಯಾಕೆ ಟೆನ್ಷನು,
ಅದು ಗಿವ್ ಬ್ಯಾಕ್ ವೆನ್ ಎವರ್ ಯು ವಾಂಟ್ ಟು ಗಿವ್ ಬ್ಯಾಕ್, ಬಟ್ ಬ್ಲಾಕ್, ಇಗ್ನೋರ್, ಸೊ ದ್ಯಾಟ್ ನಿಮ್ಮ ಮೈಂಡಿಗೆ ಏನಿದೆಯಲ್ವಾ ಆ ತೊಂದರೆಗಳು ಬರಲ್ಲ. ಕೆಲವೊಂದು ಸತಿ ನಾವು ಯಾವುದೋ ಒಂದು ಕೆಟ್ಟು ಸಿಚುವೇಶನ್ನ ಫೇಸ್ ಮಾಡ್ಬಿಟ್ಟು ಹೋಗಿರ್ತೀವಿ, ಅಲ್ಲಿ ಬರುತ್ತೆ ಸಮ್ವೇರ್ ರಿಲೇಟ್ ಆಗಿಬಿಟ್ರೆ ರಾತ್ರಿ ಎಲ್ಲ ಅಳ್ತೀವಿ. ಯಾವಾಗೋ ಲಾಸ್ಟ್ ವೀಕಲ್ಲಿ ಒಂದು ಸತಿ ಹಾಗೆ ಆಗಿತ್ತು. ನಾನಿಲ್ಲಿ ಹೆಂಗೆ ಓಡಾಡ್ತಾ ಇದ್ದೀನಿ ಅಂತಂದರೆ, ನಾನು ಯಾವ ಟೈಮ್ಗೆ ಊಟ ಮಾಡ್ತಾ ಇದ್ದೀನಿ ಅಥವಾ ನಿದ್ದೆ ಮಾಡ್ತಾ, ಆಲ್ಮೋಸ್ಟ್ 1.5 ವರ್ಷದಿಂದ ನನಗೆ ಪ್ರಾಪರ್ ನಿದ್ದೆ ಆಗಿಲ್ಲ. ದಿಸ್ ಈಸ್ ಹೌ ಐ ಆಮ್ ವರ್ಕಿಂಗ್. ಆ್ಯಂಡ್ ಸಂಬಡಿ ವಿಲ್ ಕಮೆಂಟ್ ದಟ್ ಏನೋ ಕೋಣ ಆನೆ ಥರ ಇರೋರು ಮಾಡಿದ್ದಾರೆ. ನಿನಗೇನು ಗುರು, ನಾನು ಆನೆ ಥರನಾದರೂ ಇರ್ತೀನಿ. ನಾನು ಲೈಕ್ ಮೊದಲೇ ನಾನು ತುಂಬ ದಪ್ಪ ಇದ್ದೆ ಅನ್ನೋ ಥರದ್ದೇನಿಲ್ಲ. ಈವನ್ ವೆನ್ ಐ ವಾಸ್ 58 kgs ಜನ ಇದನ್ನೇ ಹೇಳ್ತಾಯಿದ್ರು. ದೆನ್ ಐ ಕೇಮ್ ಟು 75 kgs ಜನ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅವಾಗ ನಾನಲ್ಲಿ 10-12 kg ಏನು ಕಡಿಮೆ ಇದ್ದೆ ಅಲ್ವಾ, ಅವಾಗೀಗ ತುಂಬ ಕಡಿಮೆ ಜನ ಪರ್ಫೆಕ್ಟಾಗಿದ್ದಾರೆ. ಯಾರೂ ಪರ್ಫೆಕ್ಟ್ ಇಲ್ಲ. ಒಂದಲ್ಲ ಒಂದು ರೀತಿನಲ್ಲಿ ಏನಾದರೂ ಒಂದು ಹೇಳ್ತಾರೆ, ಅದಿರುತ್ತೆ. ದೇವ್ರು ಸೃಷ್ಟಿ ಮಾಡಿರೋದೇ ಹಾಗೆ. ನಾಟ್ ಏನಂತಾರೆ, ಒಂದು ಪರ್ಸನ್ನು 100% ಪರ್ಫೆಕ್ಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಪರ್ಫೆಕ್ಟಾಗಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ, ಡಿಸ್ಟರ್ಬ್ ಮಾಡದೇ ಇದ್ದರೆ ಉತ್ತಮ. ಅದ್ರ ಜೊತೆಗೆ ಲಿಟ್ರಲಿ ನೆನ್ನೆನೂ ಕೂಡ ನಾವು ಬೆಳಗಿಂದ ಏನೂ ತಿಂದೆ ಊಟ ಮಾಡಿರೋದೇ 4:15. ದಟ್ಸ್ ಹೌ ನಮ್ಮ ಸ್ಕೆಡ್ಯೂಲ್ ಇಸ್ ದರ್. ನಿನಗೇನು ಗುರು ಅರ್ಥ ಆಗುತ್ತೆ? ಈಗ ಜಸ್ಟ್ ಒಂದೇ ಮಾಡ್ತಾ ಇದ್ದೀವಿ ಅನ್ಬೇಕು, ನಮ್ಮ ಜವಾಬ್ದಾರಿ ಇದೆ. ನಮ್ಮ ಜವಾಬ್ದಾರಿ ಇಲ್ಲಾಂದರೆ ಪ್ರಾಬ್ಲಿ ನಾವು ಕರೆಕ್ಟ್ ಟೈಮ್ಗೆ ಊಟ ಮಾಡು, ಜಸ್ಟ್ ಜಿಮ್ಗೆ ಹೋಗು, ಬಾ ಮನೆಗೆ ಮಲ್ಕೊ, ಇಷ್ಟು ಮಾತ್ರ ಮಾಡಿದ್ರೆ ದೆ ಶುಡ್ ಬಿ ಲಕ್ಕಿ. ಇಫ್ ಪೀಪಲ್ ಆರ್ ಲೈಕ್ ದಟ್, ದೆ ಶುಡ್ ಬಿ ಲಕ್ಕಿ. ಈ ಲಕ್ಕು ಅಷ್ಟಕ್ಕಷ್ಟೇ ಇದೆ, ಅಥವಾ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಮ್ಮ ಕೈಗೆ ಏನೋ ಒಂದು ಸಿಗುತ್ತೆ ಅಂತ ಇರೋರಿಗೆ ಯಾರಿಗೂ ಇದು ಸಾಧ್ಯ ಆಗಲ್ಲ. ಈಗ ಅಕ್ಟೋಬರ್ 31ಕ್ಕೆ ಕೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅಪ್ಪು ಸರ್ ಆಗಲಿ ನಮ್ಮನ್ನು 4 ವರ್ಷ ಆಯಿತು. ಸೊ ನಾಳೆ ಪುಣ್ಯಸ್ಮರಣೆ ಕೂಡ ಇದೆ. ಸೊ ಎಲ್ಲ ಒಂದು ಕಡೆ ಕೋಣ ಸಿನಿಮಾಗೆ ಅಪ್ಪು ಸರ್ ಆಶೀರ್ವಾದ ಕೂಡ ಸಿಗುತ್ತೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅಪ್ಪು ಸರ್ ಆಶೀರ್ವಾದ ಸಿಕ್ಕ ಮೇಲೆ ಕೋಣ ರಿಲೀಸ್ ಆಗ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಪ್ರತಿ ಸಿನಿಮಾದಲ್ಲೂ ಫಸ್ಟ್ ಅಪ್ಪು ಸರ್ ಅವರ ಫೋಟೋ ನೋಡಿದಾಗ ಅಥವಾ ವಿಡಿಯೋ ಏನು ಹಾಕಿರ್ತಾರಲ್ಲ, ಅವ್ರನ್ನ ನೆನ್ಪು ಮಾಡ್ಕೊಳ್ತಾ ಇದ್ದೀವಿ ಅಂತ. ಅದು ಹಿ ಮೇಕ್ಸ್ ಅಸ್ ಫೀಲ್ ಬೆಟರ್. ಹಿ ಮೇಕ್ಸ್ ಅಸ್ ಫೀಲ್ ಈ ಸ್ಟಿಲ್ ವಿತ್ ಅಸ್. ನಮ್ಮ ಸಿನಿಮಾದಲ್ಲಿ ನಿಮಗೆ ಗೊತ್ತು, ನಮ್ಮ ಕಿಚನ್ ಕೂಡ ಅಪ್ಪುಸ್ 93 ಕಿಚನ್ ಅಂತ ಇದ್ದಿದ್ದು. ಲೈಕ್ ಎವ್ರಿವೇರ್ ಇಟ್ ಇಸ್ ಕನೆಕ್ಟೆಡ್. ಆ್ಯಂಡ್ ನಾಳೆನೇ ನಮ್ಮ ಪ್ರೀಮಿಯರ್ ಶೋ. ಸೊ ಲೈಕ್ ನಮ್ಗೆ ಅದೊಂಥರ ಎಲ್ಲನೂ ಸಂಬಂಧಪಟ್ಟಂಗೆ ಇದೆ ಅನ್ನೋ ಥರ ಐ ಫೀಲ್. ಅಪ್ಪು ಸರ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿರೋಂಥವ್ರು ತುಂಬ ಜನ ಇದ್ದೀವಿ. ಅದರಲ್ಲಿ ನಾನು ಒಬ್ಳು. ಪ್ರೊಡಕ್ಷನ್ ಅಂತ ಶುರು ಮಾಡೋದು ಕೂಡ, ಆ್ಯಂಡ್ ಈ ಆನ್ಲೈನ್ನಲ್ಲಿ ಅಥವಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತ ನನಗೆ ಬಂದಂಥದ್ದು ಇನ್ಫಾರ್ಮೇಷನ್ನೇ ನೀವು ಮಾಡ್ತಾಯಿದ್ದೀರಾ ಅನ್ನೋ ಒಂದು ವಿಷಯ ಗೊತ್ತಾದಾಗ, ಸೊ ನಿಮ್ಮನ್ನು ನಾವು ಯಾವಾಗಲೂ ನೆನೆಸ್ಕೊಳ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಫೈನಲಿ ಈಗ ಅಕ್ಟೋಬರ್ 31ಕ್ಕೆ ಕಟ್ಟಿರೋ ಕೋಣನ ಬಿಚ್ಚಾಕ್ತಿದ್ದೀರಾ. ಸೊ ಇಡೀ ರಾಜ್ಯದಂತ ಕೋಣ ತಿರುಗಾಡುತ್ತೆ, ಆಡಿಯನ್ಸ್ ಮನ ಗೆಲ್ಲುತ್ತೆ. ಸೊ ಸಿನಿಮಾ ಕೂಡ ಸಕ್ಸಸ್ ಆಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಸಕ್ಸಸ್ ಸಂಭ್ರಮದಲ್ಲಿ ನೀವು ಸಿಗೋಣ. ಮತ್ತೆ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ತನಿಷಾ ಕುಪ್ಪಣ್ಣವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.